ಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವದ್ಭ್ರಮವರಾಸುರಸಿದ್ಧವರ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವವಂದ್ಯೋಪಿ ರಾಮಸಹಿತಃ ಪ್ರತಿಪಾಲನಾಯ ಧರ್ಮಸ್ಯ ರಾಜ್ಯ ಪದವೀಂ ಪ್ರಣಿಧಾಯ ಚೌಗ್ರಸೇನೆ ದ್ವಿಜತ್ವಮುಪಗಮ್ಯ ಮುಮೋಚ ನಂದಂ. ಏನಾಯ್ತು? ಸಮ್ಮಂತ್ರ ರಾಜತನಯೈಃ ಧೃತರಾಷ್ಟ್ರಜೈಸ್ತು ದತ್ತಂ ಸ್ವಸೂತ ಮುಖತೋ ಅಖಿಲ ಭಕ್ಷ ಭೋಜ್ಯೇ ಜ್ಞಾತ್ವಾ ಯುಯುತ್ಸು ಗತಿತಂ ಬಲವಾನ್ ಸ ಭೀಮೋ ವಿಷ್ಣೋರನುಗ್ರಹ ಬಲಾತ್ ಜರಯಾಂಚಕಾರ. ಅವರೆಲ್ಲ ವಿಷ ಹಾಕಿದ್ರು, ಅದನ್ನು ಯುಯುತ್ಸು ಹಿಡಿದ. ಭೀಮಸೇನ ಗೊತ್ತಿದ್ರು ಕೂಡ, ಅವ್ರು ಹೇಳಿದ್ರು ಕೂಡ ಅದನ್ನ ಸ್ವೀಕಾರ ಮಾಡಿ ವಿಷ್ಣೋರನುಗ್ರಹ ಬಲಾತ್ ಜರಯಾಂಚಕಾರ ಜೀರ್ಣ ಮಾಡಿಕೊಂಡ್ರು, ಏನೂ ಆಗಲೇ ಇಲ್ಲ. ಜೀರ್ಣೇ ವಿಷಯ ಕುಮತಯ, ಮೂಲ ರೂಪದಿಂದನೂ ಕಾಲಕೂಟ ವಿಷವನ್ನು ಜೀರ್ಣ ಮಾಡಿಕೊಂಡ್ರು. ಅದು ಹಿಂದೆ ಬಂದಿದೆ ಸಮುದ್ರ ಮಥನ ಕಾಲ. ಅವತಾರ ರೂಪದಿಂದನೂ ಜೀರ್ಣ ಮಾಡಿಕೊಂಡು ಅರೆ ವಿಶೇಷ ಏನ ಇಲ್ಲ, ನೀವು ಬಂದಿಲ್ಲ. ಆಗಿದ್ರೆ ನಿನ್ನೆ ಆಯ್ತು, ಇದಾಗಿದೆ ನಿನ್ನೆ, ಗೊತ್ತಾಯ್ತಾ? ಆಗಿದೆ, ನಿನ್ನೆ ಬಂದಿದ್ದಿಲ್ಲ ಅಂತ ಕಾಣುತ್ತೆ. ಮತ್ತೆ ಕೇಳಿಸ್ಕೊಂಡಿಲ್ಲ ಆಗಿದೆ, ಏನೋ ಯೋಚನೆ ಮಾಡ್ತಾ ಇದ್ರ. ಎಷ್ಟೋ ಋಣಗ್ರಹ ಬಲ ಜರಯಾಂಚಕಾರ, ಮೂಲ ರೂಪದಿಂದ ಕಾಲಕೂಟವನ್ನು ಕುಡಿದಿದ್ದು ಬಂದಿದೆ ಸಮುದ್ರ ಮಥನ ಕಾಲಕ್ಕೆ. ಅವತಾರ ರೂಪದಲ್ಲೂ ಕುಡಿದ್ರು. ಅದರ ಅರ್ಥ ಏನು ಅಂದ್ರೆ, ಯಸ್ಸೈ ತ್ರೀಣ್ಯುಯಿತಾನಿ ವೇದ ವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತ ಮಿಥಮೇವ ನಿಹಿತ. ಮೂಲ ರೂಪದಂತೆ ಅವತಾರ ರೂಪದಲ್ಲೂ ವಾಯುದೇವರಿಗೆ ಪೂರ್ಣ ಶಕ್ತಿ ಇದೆ ಅಂತ ನಿದರ್ಶನ. ಶಕ್ತಿ ಹ್ರಾಸ ಆಗಿಲ್ಲ, ತುಂಬಾ ಮುಖ್ಯ. ಉಳಿದ ದೇವತೆಗಳು ಮೂಲ ರೂಪದಿಂದ ಮಾಡೋ ಕೆಲಸನ ಅವತಾರ ರೂಪದಿಂದ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇವರಿಗೆ ಆಗತ್ತೆ ಎಂಬುದು ಭಾರಿ ವಿಶೇಷ. ವಿಷ್ಣೋರನುಗ್ರಹ ಬಲ ಜರಯಾಂಚಕಾರ. ಜೀರ್ಣೇ ವಿಷಯ ಕುಮತಯ ಪರಮಾಭಿತಪ್ತಾ ಪ್ರಾಸಾದಮಾಶು ವಿದಧುರ್ಹರಿಪಾದತೋಯೇ ಜ್ಞಾತ್ವಾ ಯುಯುತ್ಸು ಮುಖತಃ ಸ್ವಯಮತ್ರ ಚಾಂತೆ ಶುಷ್ವಾಪಮಾರುತಿ ರಮಾ ಧೃತರಾಷ್ಟ್ರಪುತ್ರೈಃ. ಜೀರ್ಣೇ ವಿಷಯ ಕುಮತಯ ಪರಮಾಭಿತಪ್ತಾ ಪ್ರಾಸಾದಮಾಶು ವಿದಧು ಹರಿಪಾದತೋಯೇ ಜ್ಞಾತ್ವಾ ಯುಯುತ್ಸು ಮುಖತಃ ಸ್ವಯಂ ಅತ್ರ ಚ ಅಂತೆ ಶುಷ್ವಾಪ ಮಾರುತಿ ಅಮಾ ಧೃತರಾಷ್ಟ್ರಪುತ್ರೈಃ. ಜೀರ್ಣೇ ವಿಷಯ, ಆ ರೀತಿ ಭೀಮಸೇನ ಕಾಲಕೂಟವನ್ನು ಜೀರ್ಣ ಮಾಡ್ಕೊಂಡ್ಮೇಲೆ ವಿಷವೂ ಜೀರ್ಣವಾಗ್ತಿರ್ಲಿಕ್ಕೇನೆ ಕುಮತಯ, ಕೆಟ್ಟ ಬುದ್ಧಿಯ ಜನ ಉಳಿದವರಾಗಿದ್ರೆ ಈಗಲಾರು ಕೂಡ ಬದಲಾಗಬಹುದಾಗಿತ್ತು. ಎಷ್ಟು ಅದ್ಭುತ, ಎಷ್ಟು ಶ್ರೇಷ್ಠ ಅಂತ ಹೇಳಿ ಭಕ್ತಿ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಪರಮಾಭಿತಪ್ತಾಹ, ತಪ್ತಾಹ ಅಭಿತಪ್ತಾಹ ಪರಮಾಭಿತಪ್ತ. ತಪ್ತರು, ಭಾರಿ ಮನಸ್ಸಿನ ತಾಪ ಆಯಿತು, ತುಂಬಾ ಆಯಿತು, ಭಾರಿ ಆಯಿತು, ಎಷ್ಟು ಹೊತ್ತು ಕೊಡ್ತಾರೆ. ಪರಮಾಭಿತಪ್ತಾಹ, ಭಾರಿ ಬೇಗ ಒಣಗಾದ್ರು. ತಮಾಷೆ ಅಂದರೆ ವಿಷ ಹಾಕಿದ್ದು ಭೀಮನಿಗೆ, ದುಃಖ ಪಡ್ತಿರೋದು ಇವರು. ಯಾರಿಗೆ ದುಃಖ ಪಡ್ಬೇಕಾಗಿತ್ತು? ಅದ್ಭುತ, ಇವರೇ ದುಃಖ ಪಡ್ತಿದ್ದಾರೆ. ಅದು ಏನಾಯ್ತಾಗ, ದೊಡ್ಡವರಿಗೆ ದ್ರೋಹ ಮಾಡಿದ್ರೆ ತಾಪ ಯಾರಿಗಾಗತ್ತೆ? ತಮಗೇ ನೋವಾಗುತ್ತೆ ಹೊರತು ಎಂದು ಅವ್ರಿಗೆ ಏನು ಆಗೋದೇ ಇಲ್ಲ. ಆಕಾಶಕ್ಕೆ ಡೈರೆಕ್ಟ್ ಕಲ್ಲು ಹೊಡೆದ್ರೆ ತೀರದ ತಲೆ ಮೇಲೆ ಬಿಡುತ್ತಲ್ಲ, ಹಾಗೆ ಬಹಳ ಇಂಪಾರ್ಟೆಂಟ್. ಪರಮಾಭಿತಪ್ತಾಹ, ವಾಯುದೇವರು ದ್ರೋಹ ಮಾಡಿದವರಿಗೆಲ್ಲ ಏನು ಬರುತ್ತೆ? ಭಾರಿ ತಾಪ ಬರುತ್ತೆ. ಅದಕ್ಕೆ ಅವರಿಗೆ ಉತ್ತಪ್ತಾತ್ಯುತ್ಕಟತ್ತು ಹೇಳ್ಬಿಟ್ಟಿದ್ದಾರೆ. ತದ್ವಿಷಃ ಅಂತ ಹೇಳ್ಬೇಕು. ವಾಯುದೇವರ ದ್ವೇಷಗಳಿಗೆ ಎಷ್ಟು ಉಗ್ರವಾದ ಶಿಕ್ಷೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಪರಮಾಭಿತಪ್ತಾಹ ಪ್ರಾಸಾದ ಭಾಷು ವಿದಧು ಹರಿಪಾದತೋಯೇ. ಪ್ರಾಸಾದ ಭಾಷು ವಿದಧು ಹರಿಪಾದತೋಯೆ, ಒಂದು ಉಪ್ಪರಿಗೆಯನ್ನು ಕಟ್ಟಿಸಿದ್ರು. ಹರಿಪಾದತೋಯೆ, ಹರಿಪಾದತೋಯ ಅಂದ್ರೆ ಗಂಗಾ ನದಿ. ಗಂಗಾ ತೀರದಲ್ಲಿ ಒಂದು ಪ್ರಾಸಾದವನ್ನು ಕಟ್ಟಿಸಿದ್ರು. ಈ ಹರಿಪಾದತೋಯೆ ಅಂತಿದೆ ನೋಡಿ, ಗಂಗಾಯಾಮ್ ಘೋಷ ಇದ್ದಾಗ. ಹರಿಪಾದ ಗಂಗಾ ನದಿಯಲ್ಲಿ ಅಂತ ಹೇಳಿದ್ರು. ಗಂಗಾ ನದಿಯಲ್ಲಿ ಅಲ್ಲ, ಗಂಗಾ ತೀರದಲ್ಲಿ ಅಂತ ಅರ್ಥ. ಅದೇ ಬಂತಾರೆ ಗಂಗಾಯಾಮ್ ಘೋಷ ಇದ್ದಾಗೆ ಪ್ರಾಸಾದವನ್ನು ಕಟ್ಟಿಸಿದ್ರು. ಅದ್ರ ಉದ್ದೇಶ ಏನಿತ್ತು ಅಂದ್ರೆ, ಅಲ್ಲಿ ಭೀಮನಿಗೆ ಮತ್ತೊಮ್ಮೆ ವಿಷ ಹಾಕಿ ಸ್ವಲ್ಪ ಬೊಂಬರಾದರೂ ಬಂದ್ರೆ ಮಲಗಿದಾಗ ಬಿಡಿಸ್ಬಿಡೋದು ನದಿಯಲ್ಲಿ. ಹೇಗೆ ಮಾಡಿದ್ದಾರೆ ಅಂದರೆ, ಬಿಡಿಸ್ಲಿಕ್ಕೆ ಎತ್ತಾಕ ಶಕ್ತಿ ಅವರಿಗಿಲ್ಲ ಭೀಮನನ್ನ. ಬಿಡಿಸ್ಕೊಂಡು ಹೋಗಿ ಬಿಡಿಸ್ಬಿಟ್ರೆ
ಬಿದ್ದು ಬಿಡ್ತಾರೆ, ಕೈ ಕಟ್ಟಿಬಿಡೋದು ಚೆನ್ನಾಗಿ, ಬಿಡಿಸೋಳಕ್ಕಾಗೋದಿಲ್ಲ ಅಂತ ಎಷ್ಟೆಲ್ಲ ಯೋಚನೆ ಮಾಡಿದ್ದಾನೆ. ವಿದಹು ಹರಿಪಾದ ತೋಯಿ ಜ್ಞಾತ್ವಾ ಯುಯುತ್ಸು ಮುಖತಃ ಸ್ವಯಮತ್ರ ಚ ಅಂತೆ. ಯುಯುತ್ಸು ಮತ್ತೆ ಬಂದು ಹೇಳಿದೆ ವಿಷಯನ ಈಗ ಮಾಡಿಬಿಟ್ಟಿದ್ದಾರೆ ಅಂತೇಳಿ. ಅದರಿಂದ ಉಪಯೋಗ ಏನಾಯಿತು, ಅದ್ರ ಭೀಮಸೇನ ಏನು ಮಾಡಬೇಕಾಗಿತ್ತು, ಅದರಿಂದ ಎಸ್ಕೇಪ್ ಆಗ್ಬೋದಾಗಿತ್ತು, ಪ್ರೋಗ್ರಾಮ್ ಹೋಗದೇ ಇರ್ಬೋದಾಗಿತ್ತು, ದೂರ ಇರಬೇಕಾಗಿತ್ತು, ಮಾಡಲಿಲ್ಲ. ಇಲ್ಲಿ ಅಂತೆ ಸುಶ್ವಾಪ, ಅದು ಉಳಿಸಕ್ಕೆ ಅನುಕೂಲ ಆಗಲಿ ಅಂತೇಳಿ ತೀರ ಕೊನೆಗೆ ಮಲಗಿತ್ತು. ಗೊತ್ತಾಯ್ತಾ, ಉಳಿಸ್ಬಿಟ್ರೆ ಬಿದ್ದುಬಿಟ್ರೆ ಸಾಕು ಅಂದರೆ ಅವ್ರಿಗೆ ಭಾರಿ ಅನುಕೂಲ ಮಾಡಿಕೊಂಡು ಇಷ್ಟಾದ್ರೂ ಅವ್ರ ಕೈಲಿ ಏನು ಮಾಡೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ, ಅದು ಬೀಳಿಸಿ ಅಂತೆ ಸುಶ್ವಾಪ, ಇನ್ನೇನು ದಬ್ಬಿದ್ರೆ ಬೀಳ್ಬೇಕಷ್ಟೇ. ಅಷ್ಟು ಹತ್ತಿರದಲ್ಲಿ ಮಲಗಿದ್ದು, ಉಪ್ಪರಿಗೆಯಲ್ಲಿ ಮಲಗಿ ಅದು ತಳ್ಳಿದ್ರೆ ಬೀಳೋಷ್ಟು ಹತ್ತಿರದಲ್ಲಿ ಸುಶ್ವಾಪ ಮಲಗಿದಂತೆ ಮಾಡಿದ್ದು. ವಾಯುದೇವರಿಗೆ ನಿದ್ದೆ ಇಲ್ಲ, ನಿದ್ರೆ ಮಾಡಿದ್ರೆ ಏನಾಗುತ್ತೆ, ಜಗತ್ತು ಹಾಳಾಗಿ ಹೋಗುತ್ತೆ. ಆದ್ದರಿಂದ ಇದಾಗೋದಿಲ್ಲ. ಪಳೆಯ ಕಾಲದಲ್ಲೂ ನಿದ್ರೆ ಇಲ್ಲ ಅವರಿಗೆ. ಇದೆಲ್ಲ ಯಾವ ಲೆಕ್ಕ. ಮಾರುತಿ ಅಮಾ ಧೃತರಾಷ್ಟ್ರ ಪುತ್ರೈ, ಧೃತರಾಷ್ಟ್ರ ಪುತ್ರೈ ಅಮಾವಾಸ್ಯ. ಅಮ ಅಂದ್ರೇನು, ಜೊತೆಗೆ ಅಂತ ಅರ್ಥ. ಅಮಾವಾಸ್ಯ ಅಂದ್ರೆ ಏನು, ಸೂರ್ಯಚಂದ್ರ ಇಬ್ರು ಜೊತೆಗಿರ್ತಾರೆ, ಅದಕ್ಕೆ ಅಮಾವಾಸ್ಯ ಅಂತ ಕರೆಯೋದು. ಧೃತರಾಷ್ಟ್ರ ಪುತ್ರೈ, ಕೌರವರೊಂದಿಗೆ ಭೀಮಸೇನ ಮಲಗಿದ್ದಾಯ್ತು. ಅವ್ರಿಗೆ ಭಾರಿ ಖುಷಿ ಆಯ್ತು. ಓ ಭಾರಿ ಸುಲಭ ಆಯ್ತು ಕೆಲಸ, ಭೀಮಸೇನಿಗೆ ಗೊತ್ತೇ ಇಲ್ಲ, ನಮ್ಗೆ ಎಷ್ಟು ಅನುಕೂಲ ಆಯ್ತು ಅಂತ ಖುಷಿ. ಈಗ ಅಲ್ಲಿವರೆಗೂ ದುಷ್ಟರಿಗೆ ಮೊದಲು ಖುಷಿ, ಆಮೇಲೆ ದುಃಖ, ಸಜ್ಜನರಿಗೆ ಯಾವಾಗಲೂ ಸುಖ. ಇದು ವಿಶೇಷ. ದೋಷಾನ್ ಪ್ರಕಾಶ ಇತುಬೇವ ವಿಚಿತ್ರ ವೀರ್ಯ ಪುತ್ರಾತ್ಮತೇಷು ನೃವರಂ ಪ್ರತಿಸುಪ್ತ ವೀಕ್ಷ್ಯ ಬದ್ಧ್ವಾಭಿಮಂತ್ರಣ ದೃಢೈರಯಸಾ ಕೃತೈಸ್ತಂ ಪಾಶೈರ್ವಿಕ್ಷಿಪುಃ ಉದೇ ಹರಿಪಾದಜಾಯಾಃ. ದೋಷಾನ್ ಪ್ರಕಾಶಯಿತುಂ ಏವ, ಇದಿಷ್ಟು ಯಾತಕ್ಕೆ ಮಾಡಬೇಕಾಗಿತ್ತು ಭೀಮಸೇನ ಅಂದರೆ, ದೋಷಾನ್ ಪ್ರಕಾಶಯಿತುಮೇವ. ಏನು ಮಾಡಬಹುದಾಯ್ತು, ವಿಷ ಕುಡಿದೆ ಅಂತ ಇರ್ಬೋದಾಯ್ತು, ಬೇಕಾದ್ರೆ ದೂರ ಮನೆಗೆ ಎತ್ತಾಕ್ಲಂತೆ ಮಾಡ್ಬೋದಾಗಿತ್ತು. ಏನಾಗ್ತಿತ್ತಾಗ, ಕೆಟ್ಟ ಬುದ್ಧಿ ಜನಕ್ಕೆ ಗೊತ್ತಾಗ್ತಿದ್ದಿಲ್ಲ. ಏನು ಮಾಡಿ ಎಲ್ಲ ರೆಕಾರ್ಡ್ ಆಗ್ಬೇಕಿತ್ತು. ಆಮೇಲೆ ಏನಾಗಬೇಕು, ಶಿಕ್ಷೆ ಕೊಡಬೇಕು. ಇಷ್ಟು ಮಾಡಿದ್ರು ಮತ್ತೆ ಭೀಮನ್ನೇ ಬೈತಾರೆ. ಆಧುನಿಕರು ಏನು ಮಾಡ್ತಾರೆ ಅಂದರೆ, ಭೀಮನ್ನೇ ಬೈ ದುರ್ಯೋಧನ ಹೀರೋ ಮಾಡಕ್ಕೆ ಟ್ರೈ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಅದಕ್ಕೆ ಇಷ್ಟು ಮಾಡಿದ್ದರಿಂದ ಒಳ್ಳೆಯವರಿಗೆ ಕನಿಷ್ಠ ಏನಾಯ್ತಿದೋ ಉಪಯೋಗ ಆಯ್ತು. ಹೌದು, ಮೋಸಗಾರರ ಖಚಿತ ಆಯಿತು. ಜೀರ್ಣೇ ವಿಷಯ ಕುಮತಯ ಪರಮಾಭಿತಪ್ತಾ ಪ್ರಸಾದ ಮಾಶು ವಿದಧು ಹರಿಪಾದ ತೋಯೇ ಜ್ಞಾತ್ವಾ ಯುಯುತ್ಸು ಮುಖತಃ ಸ್ವಯಮತ್ರ ಚಾಂತ. ಸ್ವಯಂ ಎರಡು ಕನ್ವಯ. ಸ್ವಯಂ ಜ್ಞಾತ್ವಾ ಯುಯುತ್ಸು ಮುಖತಃ ಜ್ಞಾತ್ವ, ತನಗೂ ಗೊತ್ತು ಸ್ವಭಾವತ್ತು ಶ್ರೇಷ್ಠ ಜ್ಞಾನ. ಯುಯುತ್ಸರು ಹೇಳಿದ ಎರಡನೇದು. ಅಂತೆ ಸುಶ್ವಾಪ ಮಾರುತಿ ರಮ ಧೃತರಾಷ್ಟ್ರಪುತ್ರೈ ದೋಷಾನ್ ಪ್ರಕಾಶಯಿತುಮೇವ ವಿಚಿತ್ರವೀರ್ಯ ಪುತ್ರಾತ್ಮಜೇಷು ನೃವರಂ ಪ್ರತಿಸುಪ್ತ ವೀಕ್ಷ. ವಿಚಿತ್ರವೀರ್ಯ ಪುತ್ರಾತ್ಮಜೇಷು, ವಿಚಿತ್ರವೀರ್ಯನ ಪುತ್ರ ಧೃತರಾಷ್ಟ್ರ, ಆತನ ಮಕ್ಕಳು ಕೌರವರು. ಅವರ ದೋಷಗಳನ್ನು ತೋರಿಸೋಕ್ಕೋಸ್ಕರವೇ ಹಾಗೆ ಮಾಡಿದ್ದು. ಅಷ್ಟೇ ಇವರೆಲ್ಲ ನೋಡಿದರು. ನೃವರಂ ಪ್ರತಿಸುಪ್ತ ವೀಕ್ಷ, ಭೀಮೆ ಒಳ್ಳೆ ನೋಡೋದಕ್ಕೆ ಭಾರಿ ನಿದ್ದೆ ಬಂದ ಮಾಡಿದ್ದಾರೆ. ಭೀಮಸೇನ ಭಾರಿ ನಿದ್ದೆ ಬಂದ ಮಾಡಿದೆ. ಪ್ರತಿಸುಪ್ತ ಅಂದ್ರೆ ಪೂರ್ಣ ನಿದ್ದೆ ಬಂದಿದೆ, ಇನ್ನು ಯೋಚನೆ ಮಾಡಬೇಕಾಗಿಲ್ಲ ಅಂತ ತಿಳ್ಕೊಂಡು ಏನು ಮಾಡಿದ್ರಾಗ ಅವರು, ಬದ್ಧ್ವಾ ಅಭಿಮಂತ್ರಣ ದೃಢೈರಯಸಾಕೃತ ಇಸ್ತಂ, ಉಕ್ಕಿನ ಪಾಶಗಳಿಂದ ಬಿಗಿದ್ರು. ಅಲ್ಲಿ ಹನುಮಂತರನ್ನ ಬಿಗಿದಿದ್ರು, ಗೊತ್ತಲ್ಲ. ಬಬಂಧುರನ್ಯ ಪಾಶಕೈಹಿ ಜಗಾಮ ಶಾಸ್ತ್ರಮಸ್ಯ ತತ್. ಇಲ್ಲಿ ಭೀಮರೂಪವನ್ನು ಕಟ್ಲಕ್ ಬಂದು, ಅಲ್ಲಿ ಹನುಮದ್ ರೂಪಕ್ಕೆ ಬಂಧನ ಯಾರಿಂದ, ರಾವಣನ ಕಿಂಕರರಿಂದ. ಇಲ್ಲಿ ದುರ್ಯೋಧನ ಕಿಂಕರರಿಂದ ಭೀಮರೂಪಕ್ಕೆ ಬಂಧನ. ಅದು ಏನು, ಅದು ಕೂಡ ದೊಡ್ಡದಾಗಿರತಕ್ಕಂಥ ಪಾಶಗಳು. ಇದು ಹಾಗೆ ಇನ್ನೊಂದು ವಿಶೇಷ ಮಾಡಿದ್ದಾರೆ. ಬದ್ಧ್ವಾ ಅಭಿಮಂತ್ರಣ ದೃಢೈಹಿ, ಅಭಿಮಂತ್ರಣ ದೃಢೈಹಿ, ಮಂತ್ರ ಬೇರೆ ಹಾಕಿದ್ದಾರೆ. ಅವಕ್ಕೆ ಗೊತ್ತಾಯ್ತು. ಮಂತ್ರ ಹಾಕೋದು ಅಂದ್ರೇನು, ಲೈವ್ ವೈರ್ ಹಾಕಿದ್ರೆ ಹೇಗೋ ಹಾಕಿ ಕಟ್ಟೋದು. ಅದಕ್ಕೆ ಈ ಕರೆಂಟ್ ಪಾಸ್ ಮಾಡಿಬಿಟ್ರೆ ಏನಾಗುತ್ತಾಗ ನಮಗೆ ಮಂತ್ರ ಅರ್ಥ ಆಗೋದಿಲ್ಲ. ಇದು ಅರ್ಥ ಆಗುತ್ತಲ್ಲ, ಗೊತ್ತಾಯ್ತಾ. ಮಂತ್ರ ಅರ್ಥ ಆಗದೆ ಹೋದ್ರು ಕೂಡ ಈ ರೀತಿ ಅರ್ಥ ಆಗೋದ್ರಿಂದ ಅವಾಗ ಏನಾಗುತ್ತೆ, ಮುಟ್ಟಿದ್ರೆ ಸಾಕು ಶಾಕ್ ಹೊಡಿಬೇಕು ಅಂತ ಮಂತ್ರ ಹಾಕಿಬಿಟ್ಟಿದ್ದಾರೆ. ಅಭಿಮಂತ್ರಣ ದೃಢೈಹಿ, ಮೊದಲನೇದಾಗಿ ಉಕ್ಕಿನ ಪಾಶಗಳು. ಮಂತ್ರ ಬರೀ ಮಂತ್ರ ಅಲ್ಲ, ಅಭಿಮಂತ್ರಣ ಭಾರಿ ಮಂತ್ರ ಹಾಕಿದ್ದಾರೆ. ಆ ಮಂತ್ರಕ್ಕೆಲ್ಲ ಶುಕ್ರಾಚಾರ್ಯರ ಗುಂಪಿದೆ ಒಂದು. ಅಯಸಾಕೃತ ಇಸ್ತಂ ಪಾಶೈಹಿ ವಿಚಿಕ್ಷುಭೂ ಉದೇ ಹರಿಪಾದ ಜಾಯಾ. ಅದನ್ನ ಎಲ್ಲರೂ ಸೇರಿ ಎತ್ತಿ ಹಾಕಿರು. ಭೀಮಸೇನ ಉಳಿಸ್ಕೊಂಡು ಬಿಡಿಸ್ಬಿಟ್ರು. ಹರಿಪಾದ ಜಾಯಾ ಉದೇ. ಉದೇ ಅಂದ್ರೆ ಉದಕ, ಉದಕ ಕುಂಭ ಅಂದ್ರೂ ಸರಿ. ಉದಕುಂಭದಾನ ಅಂತ ಕರೀತಾರೆ. ಉದ ಅಂದ್ರೆ ಏನು, ನೀರು. ಉದಕ ಅಂದ್ರೆ ನೀರೇ. ಅದಕ್ಕೋಸ್ಕರ ಉದೇ ಹರಿಪಾದ ಜಾಯ. ಹರಿಪಾದ ಜಾ ವಿಷ್ಣುಪದಿ ಆಕೆಯ ಅಂದ್ರೆ ಗಂಗಾ ನದಿಯ ನೀರಲ್ಲಿ ಬೀಳಿಸಿದರು.
ದೋಷಾನ್ ಪ್ರಕಾಶಯಿತುಮೇವ ವಿಚಿತ್ರ ವೀರ್ಯ ಪುತ್ರಾತ್ಮ. ಇದರಿಂದ ಏನು ವಿಷಯ ಗೊತ್ತಾಯಿತು? ಸಜ್ಜನರಿಗೆ ಕೆಲವು ವಿಷಯಗಳು ಗೊತ್ತಿದ್ರು ಕೂಡ ದುರ್ಜನರು ಮಾಡ್ತಕ್ಕಂಥ ಇದನ್ನ ಅವರು ತಕ್ಷಣ ತಡೆಯೋದಿಲ್ಲ. ಯಾತಕ್ಕೆ ಅಂತ ಅವ್ರ ದೋಷಗಳು ಗೊತ್ತಾಗಲಿ ಅಂತ ಹೇಳಿ. ಈ ರೀತಿ ಅನೇಕರಿಗೆ ಆಗಿದೆ. ಆಮೇಲೆ ಕೂಡ ಅವ್ರು ಕೆಲವರು ಗೊತ್ತಿಲ್ಲದೆ ಆದರೂ ದೇವರ ದಯೆಯಿಂದ ಅನುಗ್ರಹದಿಂದ ಸುಖವಾಗಿದ್ದರು. ಕೆಲವರು ಗೊತ್ತಿದ್ದು ತಗೊಂಡ್ರು ಕೂಡ, ಜ್ಞಾನ ಇದ್ರು ಕೂಡ ತಮ್ಮ ಪರಾಕ್ರಮ ತೋರಿಸಿದ್ರು. ಈ ದೃಷ್ಟಿಯಿಂದ ಸಜ್ಜನರು ಯಾತಕ್ಕೆ ದುರ್ಜನರಿಗೆ ವಶರಾಗ್ತಾರೆ ಅಂದರೆ, ಕೆಲವೊಮ್ಮೆ ವರಾದಿ ಬಲದಿಂದ ಅವರು ಸ್ವಲ್ಪ ಗೆಲ್ಬಹುದು. ಕೆಲವರು ಗೊತ್ತಿದ್ರು ಕೂಡ ಉದ್ದೇಶಪೂರ್ವಕ ಹಾಗೆ ಮಾಡ್ತಾರೆ, ದೋಷಗಳನ್ನ ತಿಳಿಸೋದಕ್ಕೋಸ್ಕರ. ತತ್ಕೋಟಿ ಯೋಜನ ಗಭೀರ ಮುದಂ ವಿಗಾಹ್ಯ ಭೀಮೋ ವಿಜೃಂಭಣತ ಏವ ವಿರುಶ್ಚ ಪಾಶಾನ್ ಉತ್ತೀರ್ಯ ಸಜ್ಜನ ಗಣಸ್ಯ ವಿಧಾಯ ಹರ್ಷಂ ತಸ್ಥೌ ಅನಂತ ಗುಣ ವಿಷ್ಣು ಪದಾತಿಹರ್ತಃ. ಏನಾಯ್ತು ಮುಂದೆ? ತತ್ಕೋಟಿ ಯೋಜನ ಗಭೀರಂ ಉದಂ ವಿಗಾಹ್ಯ ಭೀಮಃ ವಿಜೃಂಭಣತಃ ಏವ ವಿವೃಶ್ಚ ಪಾಶಾನ್ ಉತ್ತೀರ್ಯ ಸಜ್ಜನಗಣಸ್ಯ ವಿಧಾಯ ಹರ್ಷಂ ತಸ್ಥೌ ಅನಂತ ಗುಣ ವಿಷ್ಣು ಪದಾತಿಹರ್ತಃ. ತತ್ಕೋಟಿ ಯೋಜನ ಗಭೀರ ಮುದಂ. ಅದು ಎಂಥ ಜಾಗ ಹುಡುಕಿದ್ರೆ ಗೊತ್ತವರು, ದೊಡ್ಡ ಆಳವಾದ ಬಡವು ಬಿದ್ದುಬಿಟ್ರೆ ಸೀದಾ ಕೆಳಗೆ ಹೋಗ್ಬಿಡ್ಬೇಕು. ಅದು ಭಯಂಕರವಾಗಿ ಹಾವು ಇರತಕ್ಕಂಥ ಬಡವುಗಳಲ್ಲಿ ಯೋಚನೆ ಎಲ್ಲ ಇರುತ್ತೆ. ಮತ್ತೆ ಅಂಥ ಜಾಗ ಆರಿಸಿದ್ದಾರೆ. ಅದು ಮಲಗಿ ಬೇರೆ ಇದೆ, ಸಡನ್ ಕಟ್ಟಿ ಬೇರೆ ಬಿಟ್ಬೇಕು, ಇರ್ಲಕ್ಕಾಗಬಾರದು, ಮುಳುಗಬೇಕು, ಗಚ್ಚಿ ಬಿಡ್ಬೇಕು. ಏನೋ ಅವರದೇ ಪ್ಲಾನ್ಗಳು ಅವೆಲ್ಲ. ಮೂರ್ಖರು ಹೋದ್ರೆ ಮೂರ್ಖರು ಅಷ್ಟೇ. ಹಿಂದೆಲ್ಲ ಹೇಳ್ಬಿಟ್ಟಿದ್ದಾರೆ. ಇವ್ರು ದೈತ್ಯರು ಏನೇ ಮಾಡಿದ್ರು ಕೂಡ ವಾಯುದೇವರ ಮೇಲೆ ಏನಾಗುತ್ತದೋ ಆಕಡಾಶ್ವ ಸಮ. ಅದು ಪ್ರೂವ್ ಆಗ್ತಾ ಇದೆ ಉಪನಿಷತ್ತು ನೋಡಿದ್ರೆ. ಇನ್ಯಾರಿಗೂ ಹೀಗಾಗಿಲ್ಲ, ಹರಿವಾಯುಗಳು ಇಬ್ಬರಿಗೆ ಆಗಿರೋದು. ತತ್ಕೋಟಿ ಯೋಜನ ಗಭೀರಂ, ಇದನ್ನೇ ಪ್ರಮಾಣ ಕೋಟಿ ಅಂತ ಕರೆದು. ಗೊತ್ತಾಯ್ತಾ? ಭುಕ್ತಂಚ ಜೀರ್ಣಂ ಪರಿಪಂಥಿ ತತ್ತಂ ವಿಷಂ ವಿಷಮ್ನೋ ವಿಷಭೃಗ್ಗಣೋತಃ ಪ್ರಮಾಣ ಕೋಟೇಹೇ ಸಹಿ ಹೇಲಯಾಗ ನೇದಂ ಜಗಜ್ಜೀವನದೇ ಅತ್ರ ಚಿತ್ರಂ. ಅದಕ್ಕೆ ಆ ಪದ ಹೀಗೆ ಹೇಳಿದ್ರು. ತತ್ ಕೋಟಿ ಯೋಜನ ಗಭೀರಂ ಮುದಂ. ಕೋಟಿ ಯೋಜನ ಆಳ ಇದ್ದಂತಹ. ಕೋಟಿ ಶಬ್ದಕ್ಕೆ ಏನರ್ಥ? ಸಾಮಾನ್ಯ ಹೆಚ್ಚು ಅಂತ ಒಂದರ್ಥ. ಇನ್ನೊಂದು ಅರ್ಥ ಏನು ಅಂದ್ರೆ ವಜ್ರ ಸವಳು ಬೆರೀತಾರೆ. ಅದು ಯಾತಕ್ಕೆ ಕೋಟಿ ಯೋಜನ ಅಂದ್ರೆ, ಅದು ಎಂಥ ಬಡ ಗೊತ್ತೇ, ಅಲ್ಲಿಂದ ನೀರು ಪಾತಾಳಕ್ಕೆ ಹೋಗುತ್ತದೆ. ಆದ್ರಿಂದಾನೇ ಬಹಳಷ್ಟು ಆಳ ಇರ್ತದೆ. ಗೊತ್ತಾಯ್ತಾ? ಅದು ಆಳ ಕೆಲವು ಕಡೆ ಹೇಳ್ತಾರೆ ಆಳ ಸಿಕ್ಕಿಲ್ಲ ಅಂತೇಳಿ. ಟಿವಿಯಲ್ಲಿ ತೋರಿಸ್ತಿರ್ತಾರೆ ಒಂದು ಯಾವುದು ಒಂದು ಆಂಧ್ರ ಪ್ರದೇಶದಲ್ಲಿ ಭೀಮ ಒಂದು ಇದು ಇದೆಯಂತೆ, ಭೀಮ ಸರೋವರ ಅಂತ ಒಂದು ಇದೆಯಂತೆ. ಗೊತ್ತಾಯ್ತಾ? ಬಹಳ ಪ್ರಯತ್ನ ಪಟ್ಟರು ಆಳ ಸಿಕ್ಕಿಲ್ಲ ಅಂತ. ಇನ್ನು ಭೀಮಸೆ ಅಲ್ಲಿ ಹೋದ್ಕಾಲಕ್ಕೆ ಕತೆ ಹೇಳ್ತಾರಂತೆ. ಬಾಯಾರಿಕೆ ಆಯ್ತು ಇವರಿಗೆಲ್ಲ, ಧರ್ಮರಾಜಾದಿಗಳಿಗೆ ಅಂತ ಗೊತ್ತಾಗಿ ತಕ್ಷಣ ಅಲ್ಲಿ ಕಲ್ಲಿಲ್ ಹೊಡೆದ್ರೆ ನೀರು ಬಂತು ಅಂತ ಹೇಳ್ತಾರೆ. ಪರಶುರಾಮ ದೇವರು ಮಾಡಿದಾರಲ್ಲ, ಆ ಥರ ನೀರು ಬಂತು ಅಂತ ಹೇಳ್ತಾರೆ. ಆ ನೀರೇ ಇವತ್ತು ಬಹಳ ಕ್ಲೀನ್ ಇರುತ್ತೆ ಅಂತ. ವಾಟರ್ ಬಹಳ ಕ್ಲೀನ್ ಇರುತ್ತೆ ಅಂತ. ನೋಡೋದು ಸ್ವಲ್ಪ ಒಳಗೆ ಹೋದ್ರೆ, ಎಷ್ಟು ಒಳಗೆ ಹೋದ್ರು ಕೂಡ ಅದ್ರ ತಳ ಇನ್ನೂ ಸಿಕ್ಕಿಲ್ಲ ಅಂತ ಮತ್ತೆ ಮತ್ತೆ ಬರ್ತಾರೆ, ರಿಪೀಟ್ ಆಗ್ತಾ ಇರುತ್ತದೆ ಟಿವಿಯಲ್ಲಿ. ಅಂದ್ರೆ ಇದು ಆ ರೀತಿ ಇರೋದು. ಆಳ ತುಂಬಾ ಆಳ ಇದ್ರೆ ಆಶ್ಚರ್ಯ ಏನೂ ಇಲ್ಲ. ಪ್ರಮಾಣ ಎಲ್ಲಿ? ಇಲ್ಲ ಈಗ ಇದು ಸಿಗಲ್ಲ, ಹಚ್ಚಿನಪುರದಲ್ಲಿ ಸಿಗಲ್ಲ. ಅದೇ ಎಲ್ಲಿ ಗೊತ್ತಿಲ್ಲ. ತತ್ಕೋಟಿ ಯೋಜನ ಗಭೀರ ಮುದಂ ವಿಗಾಹ್ಯ ಆರಾಮವಾಗಿ ಸ್ನಾನ ಮಾಡಿ ಮೇಲಕ್ಕೆ ಅಂತ. ಭೀಮೋ ವಿಜೃಂಭಣತಃ ಏವ ವಿರುಶ್ಚ ಪಾಶಾನ್. ಭೀಮಃ ವಿಜೃಂಭಣತಃ ಏವ ವಿರುಶ್ಚ ಪಾಶಾನ್. ವಿಜೃಂಭಣ ಅಂದ್ರೆ ಒಂದ್ಸರ್ತಿ ಗೊತ್ತಾಯ್ತಾ, ಈಗ ಅದ್ಬಿಟ್ರೆ ಏನಾಯ್ತಲ್ಲವೋ ಎಲ್ಲ ಕಟ್ಟ ತುಂಡಾಗೋದು. ಹನುಮಂತರು ಹಾಗೆ ಮಾಡ್ಕೊಂಡಿದ್ದು ಕಡೆಗೆ ಸೇಮ್ ಎಲ್ಲ ಡಿಟೋ ಆಗುತ್ತೆ. ಎಲ್ಲ ರೂಪಕ್ಕೂ ಕೂಡ ಸೇಮ್ ಇದು. ಸಿಮಿಲರ್ ಮೂರ್ಖರು, ಸಿಮಿಲರ್ ಪರಾಕ್ರಮ. ವಿಗಾಹ್ಯ ಭೀಮಃ ವಿಜೃಂಭಣತ ಏವ ವಿರುಶ್ಚ ಉಕ್ಕಿನ ಪಾಶ ಮಂತ್ರ ಬೇರೆ ಹಾಕಿದ್ದಾರೆ. ಆ ಪಾಶಗಳ ಗತಿ ಏನಾಯ್ತು ಈಗ ಅಂದ ತಕ್ಷಣ ಎಲ್ಲ ಪಟ 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 ಬುರಿದೋಯ್ತು. ವಿವೃಶ್ಚ ಪಾಶಾನ್ ಉತ್ತೀರ್ಯ ಸಜ್ಜನಗಣಸ್ಯ ವಿಧಾಯ ಹರ್ಷಂ. ಸಜ್ಜನರಿಗೆ ಭಾರಿ ಖುಷಿಯಾಗೋಯ್ತು. ಸಜ್ಜನರು ಅಂದ್ರೆ ಯಾರು? ಸದಿತಿ ಪ್ರಾಣ. ಸಜ್ಜನರು ಅಂದ್ರೆ ಪ್ರಾಣ ಭಕ್ತರು, ಮುಖ್ಯ ಪ್ರಾಣದೇವರು. ಭಕ್ತರಿಗೆಲ್ಲ ಏನಾಯ್ತು? ಭಾರಿ ಖುಷಿಯಾಗಿ ಹೋಯ್ತು. ಎರಡಕ್ಕೂ, ಒಂದು ಸುಖವಾಗಿ ಬಂದರು ಅಂತ, ಒಂದು ಆ ಪರಾಕ್ರಮ ಗೊತ್ತಾಗಿ ನಮಗೆ ಭಕ್ತಿ ಇನ್ನೂ ಜಾಸ್ತಿ ಆಗತ್ತೆ ಅಂತ ಖುಷಿ. ವಿಧಾಯ ಹರ್ಷಂ ತಸ್ಥೌ ಅನಂತ ಗುಣ ವಿಷ್ಣು ಪದಾತಿಹಾರ್ತಃ. ತಸ್ಥೌ ಇಷ್ಟೆಲ್ಲ ಮಾಡಿ ನಿಂತಿದೆ. ಅನಂತ ಗುಣ ವಿಷ್ಣು ಪದಾತಿಹಾರ್ತಃ. ಅನಂತ ಗುಣ ವಿಷ್ಣು, ಅನಂತ ಗುಣವಾದ ವಿಷ್ಣುವನ್ನ ಚಿಂತನೆ ಮಾಡುತ್ತಾ ಇದ್ದ ಅವರು ವಿಷ್ಣು ಪದ ಅತಿಹಾರ್ಥ. ವಿಷ್ಣು ಪದದಲ್ಲಿ ಅತ್ಯಂತ ಭಕ್ತಿ ಹೊಂದಿದ ಅವರು. ಅನಂತ ಗುಣಗಳಿಂದ ಕೂಡಿದ ವಿಷ್ಣುವಿನ ಪದದಲ್ಲಿ ಅತ್ಯಂತ ಭಕ್ತಿ ಹೊಂದಿದ ಅವರು ಅಂತ ಒಂದರ್ಥ. ಸ್ವತಃ ಅನಂತ ಗುಣ ಹೊಂದಿದವರು ಯಥಾಯೋಗ್ಯವಾಗಿ ವಿಷ್ಣು ಪದದಲ್ಲಿ ಅತ್ಯಂತ ಸುಖವಾಗಿ ಅಲ್ಲಿ ವಾಸ ಮಾಡ್ತಿದ್ದಾರೆ. ಯಾವ ಆಯಾಸವೂ ಅವ್ರಿಗೆ ಆಗಲೇ ಇಲ್ಲ.
ನೋವಾಗಲಿಲ್ಲ. ಅಷ್ಟೆಲ್ಲ ವಿಷ ಕುಡಿದಾಗ ಏನಾಯ್ತು, ಸಾಮಾನ್ಯವಾಗಿ ವಿಷ ಜೀಳಿಸ್ಕೊಂಡಾಗ ಸ್ವಲ್ಪ ಕಲೆ ಹೊಡಿಯುತ್ತೆ, ಗೊತ್ತಾಯ್ತಾ. ವಿಷ ಹೋದ್ರೂ ಕೂಡ ಗುರುತು ಉಳಿದು ಬಿಡುತ್ತೆ. ಆದ್ರೆ ಭೀಮಸೇನ್ ಏನಾಗಲಿ, ಗುರುತು ಕೂಡ ಇಲ್ಲ. ತಚ್ಚಾಪಿ ಭುಕ್ತಾಚಾರ ಇದು ಅವಿಕಾರಂ ಮೃಕೋದರ. ಮಹಾಭಾರತದಲ್ಲಿ ಹೇಳ್ಬೇಕಾದ್ರೆ ಅವಿಕಾರಂ, ಯಾವ ವಿಕಾರ, ದುರ್ದರದೇವರಿ ಆಯ್ತು ಕಂಠ, ಇವ್ರಿಗೇನು ಆಗ್ಲಿ. ಇವ್ರು ಇಷ್ಟು ವಿಟ ಹಾಕಿದ್ದಕ್ಕೆ ಮೈಯೆಲ್ಲ ಕಪ್ಪಾಗಿರ್ಬೇಕಾಗಿತ್ತು, ಏನೂ ಆಗ್ಲಿಲ್ಲ, ಗುರುತು ಕೂಡ ಇಲ್ಲ. ಇದು ಪೂರ್ಣ ಜೀರ್ಣ ಮಾಡಿಕೊಟ್ರು ಅಂತ ಆಯ್ತು. ಗಭೀರ ಅಂದ್ರೆ ಆಳ. ದೃಷ್ಟ ಮನಸೋ ವಿಧಾ ವಿಗಾಹ್ಯ ಭೀಮೋ ವಿಜೃಂಭಣತ ಏವ ವಿವೃಶ್ಚ ಪಾಶಾನ್ ಉತ್ತೀರ್ಯ ಸಜ್ಜನ ಗಣಸ್ಯ ವಿಧಾಯ ಹರ್ಷಂ ತಸ್ಥೌ ಅನಂತ ಗುಣ ವಿಷ್ಣು ಪದಾತಿ ಹರ್ತಃ ತಂ ವೀಕ್ಷ ಸುಮನ ದುಷ್ಟ ಮನಸೋ ಅತಿ ವಿಪನ್ನ ಚಿತ್ತಾಃ ಸಂಮಂತ್ರ್ಯ ಭೂಯ ಗುರುನಾಗ ಗಣಾನಥಾಷ್ಟೌ ಶುಕ್ರೋಕ್ತ ಮಂತ್ರ ಬಲತಃ ಪುರ ಆಹ್ವಯಿತ್ವಾ ಪಶ್ಚಾತ್ ಸುಪಂಜರಗತಾನ್ ಪ್ರದದು ಸ್ವಸೂತೇ. ಇಲ್ಲಿ ಕೆಲವು ಮಹಾಭಾರತದಲ್ಲಿ ಏನಾಗಿದೆ, ಕೆಲವು ಇತ್ತೀಚಿನ ಪ್ರಿಂಟ್ಗಳಲ್ಲಿ ಅಂದರೆ, ಭೀಮ ಅಲ್ಲಿಂದ ನಾಗಲೋಕಕ್ಕೆ ಹೋದ, ನಾಗಲೋಕದಲ್ಲಿ ವಾಸಕ್ಕೆ ಸ್ವಾಗತ ಮಾಡಿ ವಿಶೇಷವಾಗಿ ಅಭಿನಂದನೆ ಮಾಡಿದ. ಮುಂದಿನ ಪ್ರಸಂಗವನ್ನು ತೊಂದರೆ ಆಗಬಾರದು ಅಂಥೇಳಿ 10 ಕೊಡ ಅಮೃತವನ್ನು ಕುಡಿಸಿದ. ಆ 10 ಕೊಡ ಒಂದೊಂದು ಕೊಡ ಕೊಡಿದ್ರೆ 1000 ಆನೆ ಬಲ ಬರ್ತಿತ್ತು. 10 ಕುಡಿದ್ರೆ 10,000 ಆನೆ ಬಲ ಭೀಮಸೇನಿಗೆ ಬಂತು. ಇವೆಲ್ಲ ಕಥೆ ಸೇರಿಸಿದ್ದಾನೆ. ಉದ್ದೇಶ ಏನು ಗೊತ್ತಾ ಸೇರಿಸೋರ್ದು, ಭೀಮಸೇನಂದು ನ್ಯಾಚುರಲ್ ಅಲ್ಲ, ಇದರಿಂದ ಬಂತು. ಡ್ರಗ್ಸ್ ತಗೊಂಡು ಗೆದ್ರು ಅಂತ ಆಗತ್ತಲ್ಲ, ಆ ಕುತಂತ್ರ ಮಾಡಿ ಮೇಲ್ನೋಟಕ್ಕೆ ಅದು ಅಪ್ರಿಷಿಯೇಷನ್ ಕಂಡ್ರೆ ಒಳಗೆ ಏನಿದೆ, ಇಲ್ಲಿ ದೋಷ ಇದೆ. ಇದರಲ್ಲೆಲ್ಲ ಪುನಃ ಪಂಡಕತ್ತ ಅದು ಯಾವುದು ಇಲ್ಲ. ಅದೆಲ್ಲ ಏನದು ಪ್ರಕ್ಷೇಪಗಳು, ಶಕ್ತಿ ಕಡಿಮೆ ಮಾಡೋದಕ್ಕೋಸ್ಕರ ಪ್ರಕ್ಷೇಪ ಅದು. ಆದ್ರೆ ಪ್ರಕ್ಷೇಪ ಮಾಡೋರು ಏನು ದಡತನ ಮಾಡಿದ್ದಾರೆ ಅಂದರೆ, ಬುದ್ಧಿ ಏನು ಮಾಡ್ಬೇಕಾಗಿತ್ತು ಅವ್ರು, ಫಸ್ಟು ಮೊದಲೇ ಭೀಮಸೇನ ಅಮೃತ ಕುಡಿದಿದ್ದ, ಅದಕ್ಕೆ ವಿಷ ಏನೂ ಮಾಡಲಿಲ್ಲ ಅಂದರೆ ಸರಿ. ವಿಷ ಜೀರ್ಣ ಮಾಡಿಕೊಂಡ್ಮೇಲೆ ಕುಡಿದು ಏನು ಉಪಯೋಗ ಅದರಿಂದ? ಅಲ್ಲೇನು ವಿಷ ಎಲ್ಲಿ ಸೇರಿಸ್ಬೇಕಿತ್ತು, ಅದು ಸೇರಿಸಿದ್ರೆ ಅವರು ದಡ್ತ, ಅದು ಗೊತ್ತಿಲ್ಲ. ಅದು ಸೇರಿಸೋರು ತಪ್ಪು ಮಾಡೇ ಮಾಡ್ತಾರೆ ಅಂತ. ಇವತ್ತು ಹೇಳ್ತಾರೆ ಎಂಥ ಬುದ್ಧಿವಂತ ಕಳ್ಳ ಕೂಡ ಏನೋ ಗುರ್ತು ಹೋಗಿರ್ತಾರೆ ಅಂತ ಹೇಳ್ತಾರೆ. ಅದು ಸಿಕ್ಕಾಕೊಂಡ್ರು ಎಲ್ಲ ಕೂಡ ಮೂರ್ಖರುಗಳು. ಅದು ಪರೀಕ್ಷೆ ಆದ್ರೂ ಎಲ್ಲ ಮನೆ ಬಂದು ಕೂತ್ಕೊಂಡು ಓದ್ತಾರೆ, ನೋಡಿದ್ರೆ ಕಾಪಿ ಹೊಡಿತಾರೆ. ಮನೇಲಿ ಕೂತು ಬರ್ರಿ ಕಾಪಿ ಹೊಡಿತಾರೆ ಕರೀತಾರೆ ಯಾರು. ಎಲ್ಲಿ ನೋಡಿದ್ರೆ ಕಾಪಿ ಆಗ್ತಿತ್ತು ಅದು, ಮನೆಯಲ್ಲಿ ಕೊಡ್ತಾರೆ. ನಾವು ಏನು ಹೇಳ್ಬೇಕಾದ್ರೆ, ಪರೀಕ್ಷೆ ಬರೋದು ಓದಿ ಮತ್ತೆ ಓದ್ತಿದ್ದಾರಲ್ಲ, ಏನು ಆಶ್ಚರ್ಯ ಅಂತ ಹೇಳ್ತಾರೋ, ಕಾಪಿ ಹೊಡಿತಾರೆ ಅಂತ ಹೇಳ್ತಾರೆ ಯಾರು. ಆ ಥರ ಆಗಿದೆ. ಇದನ್ನು ಭಾಳ ಜನ ಭಾರಿ ಸತ್ಯ ಅಂತ ಹೊಗಡ್ತಾರೆ. ಅದು ನಮ್ಮವರೇ ಭಾಳ ಆಶ್ಚರ್ಯ ಅಂದರೆ, ನೋಡಿದ್ರೆ ಭೀಮನ ಪರಾಕ್ರಮ ಕುಡಿಯೋದು ಪರಾಕ್ರಮ ಅಲ್ಲ, ಜೀರ್ಣಿಸ್ಕೊಂಡಿದ್ದು ಪರಾಕ್ರಮ. ಅಮೃತ ಕುಡಿದು ಪರಾಕ್ರಮ ಅಲ್ಲ. ಹೇಮೋ ವಿಜೃಂಭಣತ ಏವ ವಿರುಶ್ಚ ಪಾಶಾನ್ ಉತ್ತೀರ್ಯ ಸಜ್ಜನ ಗಣಸ್ಯ, ಉತ್ತೀರ್ಯ ಮೇಲೆ ಕಾರಿ ಬಂದ ತೇಲಿ ಬಂದು, ವಿಧಾಯ ಹರ್ಷಂ ತಸ್ಥೌ ಅನಂತ ಗುಣ ವಿಷ್ಣು ಪದಾತಿ ಹರ್ತಃ ತಂ ವೀಕ್ಷ ದೃಷ್ಟ ಮನಸೋ ಅತಿ ವಿಪನ್ನ ಚಿತ್ತಾಃ ಸಂಮಂತ್ರ್ಯ ಭೂಯಃ ಗುರುನಾಗ ಗಣಾನ್ ಅಥ ಅಷ್ಟೌ ಶುಕ್ರೋಕ್ತ ಮಂತ್ರ ಬಲತಃ ಪುರಃ ಆಹ್ವಯಿತ್ವಾ ಪಶ್ಚಾತ್ ಸುಪಂಜರಗತಾನ್ ಪ್ರದದುಃ ಸ್ವಸೂತೇ. ನೆಕ್ಸ್ಟ್, ತಮ್ಮಿಚ್ಛ ದೃಷ್ಟ ಮನಸಃ. ಏನಾಗಿದೆ ಅವರೆಲ್ಲ ದೃಪ್ತ, ಎಂಥವರವರು ದುಷ್ಟ ಮನಸಃ, ಅತ್ಯಂತ ದುಷ್ಟ ಮನಸ್ಸಿನ ಅವರು ಏನ್ ಮಾಡಿದ್ರು ಕೊನೆಗೆ, ದುಷ್ಟ ಮನಸ್ಸು ಅತಿ ವಿಷಣ್ಣ ಚಿತ್ತ, ಅಥವಾ ನೋಡಿದ್ರು ಭಾರಿ ದುಃಖ ಆಯಿತು. ಅತಿ ವಿಪನ್ನ ಚಿತ್ತ, ಮನಸ್ಸಿಗೆ ಭಾರಿ ದುಃಖ ಆಯ್ತು. ಮತ್ತೆ ಯಥಾ ಪ್ರಕಾರ ಇಲ್ಲೂ ಕೂಡ ಏನೋ ದುಃಖ ಮಾಡ್ಲಿಕ್ಕೆ ಹೊಟ್ಟಿದ್ದು ಭೀಮನಿಗೆ, ಆಗಿದ್ದು ತಮಗೇನೆ. ಎಂದು ಕೂಡ ಇನ್ನೊಬ್ಬರಿಗೆ ಕೊಟ್ಟಿದ್ದು ಏನಾಗುತ್ತೆ, ಸಾಮಾನ್ಯ ಹೆಚ್ಚಾಗಿ ಬರೋದು ವಾಪಸ್ ನಮಗೆ. ಇನ್ನೊಬ್ಬರಿಗೆ ಕೊಟ್ಟು, ಸಾಮಾನ್ಯರಿಗೆ ಕೊಟ್ಟರೆ ಒಂದು ಮಾತಿದೆ, ಸಮಂ ಅಬ್ರಾಹ್ಮಣೇ ದಾನಂ ದ್ವಿಗುಣಂ ಬ್ರಾಹ್ಮಣ ಬ್ರುವೆ, ಗೊತ್ತಾಯ್ತಾ. ಅದೇ ಸ್ವಾಧೀತೆ ಶತಸಾಹಸ್ರಂ, ಗೊತ್ತಾಯ್ತಾ. ಅನಂತಂ ವೇದಪಾರಗೆ, ಮನುಸ್ಮೃತಿಯಲ್ಲಿ ಹೇಳಬೇಕಾದ್ರೆ ಸಮಂ ಅಬ್ರಾಹ್ಮಣೇ ದಾನಂ, ಬ್ರಾಹ್ಮಣನಲ್ಲ ಅವನಿಗೆ ದಾನ ಕೊಟ್ಟರೆ ಏನಾಗುತ್ತಂತೆ, ಈಕ್ವಲ್, ಅಷ್ಟು ವಾಪಸ್ ಬಂದೇ ಬರುತ್ತೆ. ಈಕ್ವಲ್ ಅಂದ್ರೆ ಅಷ್ಟು ಗ್ಯಾರಂಟಿ ವಾಪಸ್ ಬರುತ್ತೆ. ಆಮೇಲೆ ದ್ವಿಗುಣಂ ಬ್ರಾಹ್ಮಣ ಬ್ರುವೆ, ಇನ್ನೊಬ್ರು ಹೆಸರಿಗೆ ಬ್ರಾಹ್ಮಣ, ಇವನು ಬ್ರಾಹ್ಮಣನೇ ಅಲ್ಲ, ಹೆಸರಿಗೆ ಬ್ರಾಹ್ಮಣ ಒಬ್ಬ, ಗೊತ್ತಾಯ್ತಾ. ನಿಜವಾಗ್ಲೂ ಸದ್ಯ ಅದು ಕೂಡ ಮಾಡಲ್ಲ ಅವನು. ಅಂಥವ್ರಿಗೆ ಕೊಟ್ಟರೆ ಏನಾಗುತ್ತಂತೆ, ಡಬಲ್ ಆಗುತ್ತೆ, ಬ್ರಾಹ್ಮಣೇತರ ಬ್ರಾಹ್ಮಣ. ಆಮೇಲೆ ದ್ವಿಗುಣಂ ಬ್ರಾಹ್ಮಣ ಬ್ರುವೆ ಸ್ವಾಧೀತೆ ಶತಗುಣಂ ಸ್ವಧೀತೆ ಶತಸಹಸ್ರಂ, ಅಧ್ಯಯನ ಮಾಡಿದ ಬ್ರಾಹ್ಮಣರಿಗೆ ಕೊಟ್ಬಿಟ್ರೆ 1,00,000 ಪಟ್ಟು ಜಾಸ್ತಿ ಆಗುತ್ತೆ. ಈಕ್ವಲ್ಲಲ್ಲಿ ಡಬಲ್ಲಲ್ಲಿ 1,00,000 ಪಟ್ಟಾಯ್ತು. ಅನಂತಂ ವೇದಪಾರಗೆ, ಇನ್ನು ವೇದಪಾರ ವಿಷ್ಣುವನ್ನೇ ಧರಿಸಿ ಅಪರೋಕ್ಷ ಜ್ಞಾನಿ ಕೊಟ್ಟು ಬಿಟ್ರೆ ಏನಾಗತ್ತಂತೆ, ಅನಂತ ಆಗತ್ತೆ ಅಂತ ಹೇಳ್ತಾ. ಇದು ಫಲ. ಇದು ಫಲ ಶಬ್ದಕ್ಕೆ
ಅದ್ರ ಎಫೆಕ್ಟ್ ಅಷ್ಟಾಗುತ್ತೆ ಅಂದ್ರೆ ಒಂದೇ, ಫಲ ಅಷ್ಟು ಸಿಗುತ್ತೆ ಅಂದ್ರೆ ಒಂದೇ. ಬ್ಯಾಂಕ್ನಲ್ಲಿ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ, ಗೊತ್ತಾಯ್ತಾ? ಆದ್ದರಿಂದ ಯಾವಾಗಲೂ ಕೂಡ ದೊಡ್ಡವರು ಏನು ಕೆಟ್ಟದ್ದು ಕೊಟ್ಟರೆ ಕೆಟ್ಟದ್ದು ಹಾಗಾಗುತ್ತೆ, ಒಳ್ಳೇದು ಕೊಟ್ಟರೆ ಒಳ್ಳೇದು ಹಾಗಾಗುತ್ತೆ. ದಾನ ಮಾಡೋರು ಸಾಮಾನ್ಯ ಏನು ಮಾಡ್ತಾರೆ, ಕೆಟ್ಟದ್ಕೊಳ್ಳೆ ಟ್ರೈ ಮಾಡ್ತಾರೆ. ಸ್ವಲ್ಪ ಇನ್ನು ಹಳೆ ನೋಟು ಎಲ್ಲ ಒಂಥರ ಸೈಕಾಲಜಿ ಅದು. ಪುಣ್ಯ ಬಂದರೆ ಬರಲಿ, ಇದಕ್ಕೆ ಆ ಕಡೆ ಹೋಗಲಿ ಅಂತೇಳಿ. ಆನೆಸ್ಟ್ಲಿ ಕೊಡೋರು ಬೇರೆ ಜನ, ಎಷ್ಟೇ ಆನೆಸ್ಟ್ಲಿ ಕೊಟ್ಟರು ಕೂಡ ಮನುಷ್ಯ ಸ್ವಲ್ಪ ಇರುತ್ತೆ ಇರೋದು, ಎರಡು ಸ್ವಲ್ಪ ಒಳ್ಳೆ ತಾವಿಟ್ಟು ಕೂಡ ಅನಿಸುತ್ತೆ. ಆ ಸೈಕಾಲಜಿ ಮನುಷ್ಯಂದು. ಇದನ್ನು ಕೊಡಬೇಕು ಅನ್ಸೋದಿಲ್ಲ. ಬಟ್ ಆ್ಯಕ್ಚುಲಿ ಹೇಗೆ ಅನಿಸ್ಬೇಕು ಅಂದರೆ, ಒಂದು ಕೆಟ್ಟದ್ದು ಒಂದು ಒಳ್ಳೇದಿದೆ, ಏನು ಮಾಡ್ಬೇಕಾಗ ಒಳ್ಳೇದನ್ನು ಕೊಡ್ಬೇಕು. ಯಾಕಂದ್ರೆ ಪುಣ್ಯ ಜಾಸ್ತಿ ಬರ್ಬೇಕಾದ್ರೆ ಒಂದೇ ದಾರಿ, ಕೆಟ್ಟದ್ದು ಕೊಟ್ಟರೆ ಬರೋದಿಲ್ಲ. ಪಾಪ ಬಂದ್ಬಿಡುತ್ತೆ. ಮತ್ತೆ ಕೊಟ್ಟು ಪುಣ್ಯಕ್ಕಿಂತ ಕೆಟ್ಟದ್ದು ಕೊಟ್ಟು ಪಾಪ ಜಾಸ್ತಿ ಆಗಿಬಿಡುತ್ತೆ. ಅದು ಯಾವಾಗಲೂ ಯೋಚನೆ ಮಾಡೋದು. ಅದು ನಾವು ಸಾಮಾನ್ಯವಾಗಿ ಭಕ್ಷಕರು ಎಲ್ಲ ಕಡೆಗಳು ಕೆಟ್ಟು ಹಳಸಿದ ಮೇಲೆ ಕೊಡ್ತಾರೆ. ಇವತ್ತು ಕೊಡ್ಬೋದು, ನಾಳೆ ಕೊಡ್ತಾರೆ, ಏನಾಗತ್ತದ? ಆದರೆ ಹಾಗೆ ಕೊಡೋ ಮನಸ್ಸು ಬರಲ್ಲ ಅವರಿಗೆ. ಇಷ್ಟು ಚೆನ್ನಾಗಿ ಅವ್ರಿಗೆ ಕೊಡಬೇಕು, ಆ ಥರ ಇಷ್ಟು ಚೆನ್ನಾಗಿ ಅವ್ರಿಗೆ ಕೊಡಬೇಕು. ಇರಲಿ ಬೈ ಚಾನ್ಸ್ ಯಾರು ಅಂದರೆ ನಮ್ಮವರು ತಿಂದರಾಯ್ತು, ಆಮೇಲೆ ನಿರ್ವಾಹ ಎಲ್ಲ ಕೊಡೋದು. ಹಾಗೆ ಮಾಡಬಾರ್ದು. ಇದೇ ರೀತಿಯಲ್ಲಿ ಇರಲಿ, ಬಿಸಿ ಇದ್ದುಕೊಳ್ಳೋಕೆ ಮನಸ್ಸು ಬರಲ್ಲ, ಆರಿದ್ಮೇಲೆ ಕೊಡಬೇಕು. ಇವೆಲ್ಲ ಮನಸ್ಸಲ್ಲಿರೋ ದೋಷಗಳು ಇವಿಷ್ಟು ಕೂಡ. ಅದು ದಾನ ಕೊಡದೇ ಇದ್ದೋ ವಿಷಯ ಬಿಟ್ಬಿಡೋಣ, ಕೊಟ್ಟವ್ರ ಪರಿಸ್ಥಿತಿ ಹೀಗಿರುತ್ತೆ. ಅದನ್ನು ಓವರ್ಕಮ್ ಮಾಡಿದ್ರೆ ಏನಾಗ್ತಾರ ಅವರು, ಭಾರಿ ಶ್ರೇಷ್ಠ ಪುಣ್ಯ ಬರುತ್ತೆ. ಸಂವೀಕ್ಷ ದೃಷ್ಟ ಮನಸ್ಸು ಅತಿ ವಿಪನ್ನ ಚಿತ್ತಾ ಸಮ್ಮಂತ್ರ ಭೂಜ ಗುರುನಾಗ ಗಣಾನಾಥಾಷ್ಟವ್. ಸಮ್ಮಂತ್ರ ಭೂಯ ಮತ್ತೆ ಮೀಟಿಂಗ್ ಮಾಡಿದರು. ಸಮ್ಮಂತ್ರ ಭೂಯ ಮತ್ತೆ ಮೀಟಿಂಗ್ ಮಾಡಿದರು. ಬರೀ ಮೀಟಿಂಗ್ ಮಾಡೋದು ಅಷ್ಟೇ ಕೆಲಸ ಇವರಿಗೆ. ಈಗೇನು ಮಾಡ್ಬೇಕೀಗ? ಫಸ್ಟ್ ಮೀಟಿಂಗ್ ಮೇಲೆ ಏನಾಗಿತ್ತು, ಭೀಮನನ್ನು ಮೋಸದಿಂದ ಕೊಲ್ಲಬೇಕು, ಅರ್ಜುನನ ಯುದ್ಧದಲ್ಲಿ ಕೊಲ್ಲಬೇಕು, ಉಳಿದವರನ್ನ ಜೈಲಿಗೆ ಹಾಕಬೇಕು. ಇದು ಫಸ್ಟ್ ಮೀಟಿಂಗ್ ಇದು. ಅದ್ರ ಇದೇನಾಯ್ತು, ಈಗ ಮುಂದೆ ಬಂದರು, ಮೊದಲು ವಿಷ ಹಾಕಿದ್ರು, ಏನು ಆಗಲೇ ಇಲ್ಲ. ಕೊನೆಗೆ ಏನು ಮಾಡಿದ್ರು, ಬೀಳ್ಸಿದ್ರು ಇದ್ರೊಳಗೆ. ಅಲ್ಲಿ ಒಂದು ಇನ್ನೂ ಬರುತ್ತೆ ಮಹಾಭಾರತ ಹೇಳ್ಬೇಕಾದ್ರೆ, ಕೆಲ ಹಾವು ಕಚ್ಚಿದ್ರು ಅಂತ ಭೀಮಸೇನ, ಹಲ್ಲು ಬಡ್ದೋಯ್ತಾವ. ಅಷ್ಟೇ ವಿಷದ ಹಾವಿನ ಹಲ್ಲು ಬರೀತಾವ ಹೊರತು ಇವನಿಗೆ ಏನು ವಜ್ರಕ್ಕಿಂತ ಕಠಿಣ ದೇಹ, ವಜ್ರಕ್ಕಿಂತ ಗಟ್ಟಿ ಆದ್ರಿಂದ ಏನೂ ಆಗೋದಿಲ್ಲ. ಇದೆಲ್ಲ ಮುಗೀತು. ಈ ಮತ್ತೊಂದು ಮೀಟಿಂಗ್ ಈಗೇನು ಮಾಡ್ಬೇಕಾಗಿದ್ರೆ ಯೋಚನೆ ಮಾಡಿ, ಎಲ್ಲ ಪ್ರೂಫ್ ಇದು, ಫುಲ್ ಇದೆ ಪ್ರೂಫ್. ಸಂಮಂತ್ರ ಭೂಯ ಮತ್ತೆ ಮಂತ್ರ ಯೋಚನೆ ಮಾಡಿ ಈ ರೀತಿ ಯೋಚನೆ ಮಾಡಿದ್ರು. ಈ ಸಣ್ಣ ಪುಟ್ಟ ಹಬ್ಬಗಳೆಲ್ಲ ಸಾಧ್ಯ ಇಲ್ಲ ಅಂತೇಳಿ ಗುರು ನಾಗಗಣಾನಾಥಾಷ್ಟವ್, ಅಷ್ಟ ದಿಗ್ಗಜಗಳು ಹೇಗೋ 8 ದಿಕ್ಕಿಗೂ ಆನೆಗಳಿವೆ ಅಂತೆ. ವೈರಾವತಾದಿ ಆನೆಗಳಿವೆ. ಅದು 8 ದಿಕ್ಕಿಗೆ ದೊಡ್ಡ ಸರ್ಪಗಳಿವೆ ಅಂತೆ. ಅವೇನ್ ಮಾಡಿ ಪ್ರಳಯಕ್ಕಾದ್ರೆ ಉಸಿರು ಬಿಟ್ರೆ ಸಾಕು, ವಿಷಗಾಳಿ ಜನ ಸತ್ ಬಿಡ್ತಾರೆ. ಪ್ರಳಯ ಆಗ್ಬೇಕಾಗ ಕೊನೆಗೆ ಶೇಷ ದೇವ್ರು ಬಿಡ್ತಾರೆ, ಎಲ್ಲ ಸರ್ವನಾಶ ಆಗ್ಬಿಡ್ತಾರೆ. ಅಂತ ಹಾವುಗಳು ತಂದ್ರಿ. ಈಗ ಹಾವುಗಳು ತಂದ್ರು. ಗುರು ನಾಗಗಣ, ದೊಡ್ಡ ಹಾವುಗಳವು, ಒಂದಲ್ಲ ಗಣ, ಗುಂಪು. ಗುಂಪು ಅಂದ್ರೆ ಏನರ್ಥ? ನಾಗಗಳು ಅವರ ಪರಿವಾರ ಮತ್ತೆ ಫುಲ್ ಬೆಟಾಲಿಯನ್ ಸಮೇತ ಅಲಾಂಗ್ ವಿತ್ ಸೇನಾಧಿಪತಿ ಅಂತ ತಂದು, ಅಷ್ಟವು ಪ್ರಧಾನ, ಉಳಿದವಲ್ಲ ಅವ್ರ ಗುಂಪುಗಳು, ಫಾಲೋಯರ್ಸ್ ತಂದು. ಇವೆಲ್ಲ ಯಾರು ಸಿನಿಮಾದಲ್ಲಿ ತೋರಿಸಿಲ್ಲ, ಅದು ಎಲ್ಲೂ ತೋರಿಸೋದಿಲ್ಲ ಇದನ್ನ. ಆಕ್ಚುಲಿ ಮಹಾಭಾರತ ಇರೋದು ಅದು ತೋರಿಸ್ಬಿಟ್ರೆ ಏನಾಗತ್ತೆ ಗೊತ್ತಾಗತ್ತೆ, ಅದು ಮೋಸ ಮಾಡ್ತಾ. ಅರ್ಥ ಆಯ್ತಾ? ಇದು ಹುಂಬ ಇದ್ದಾಗಿರ್ತಾನೆ, ಏನೋ ಮಾಡ್ತಾನೆ, ಮೋಸದಿಂದ ಕೊಂದ. ಏನ್ ಮೂರ್ಖರು ಅಂತ ಕೇಳಿದ್ರೆ ನಮ್ಮವ್ರಿಗೆ ಏರಿ ಕತೆ ಸುಮ್ಮನೆ ನಿಶ್ಚಿಂತೆ ಕೂತ್ ಬಿಡ್ತಾರೆ. ತಪ್ಪು ಅಂತ ಹೇಳಿದ್ರೆ ಸ್ಟೇಟ್ಮೆಂಟ್ ಕೊಟ್ರೆ ಅವ್ರು ಪ್ರಿಂಟ್ ಮಾಡ್ತಾರೋ ಬಿಡ್ತಾರೋ, ಕೊಡ್ತಾ ಹೋಗಿ ಏನಾಗುತ್ತೆ, ಪೇಪರಿಗೆ ಬರೀತೀರಿ ಅಂತ ತಿಳ್ಕೊಳ್ಳಿ. ಪ್ರಿಂಟ್ ಆಗ್ಬೇಕಾಗಿಲ್ಲ, ಅದು ಹೇಳ್ತಾರೆ, ಓದ್ತಾರೆ. ಅದನ್ನ ಓದ್ದಾಗ ಏನಾಗುತ್ತೆ, ಓ ಇದೊಂದು ವ್ಯೂ ಇದೆ ಗೊತ್ತಾಗುತ್ತೆ. ಲೆಟರ್ ಬರೆಯೋದು ಒಬ್ಬನೇ, ಮತ್ತೆ ಆ ಲೆಟರ್ ಒಬ್ಳು ಪ್ರಿಪೇರ್ ಮಾಡ್ದ ಅಂತ ತಿಳ್ಕೊಂಡು, ಬಟ್ ಲೆಟರ್ ಏನ್ ಮಾಡೋದು ಜನರಲಿ ನೂರಾರು ಜನದ ಅಭಿಪ್ರಾಯ ಸೇರಿಸುತ್ತೆ. ಗೊತ್ತಾಯ್ತಾ? ಓ ಇದೊಂದು ವಿಂಗ್ ಕ್ರಿಯೇಟ್ ಆಗ್ತಾ ಹೋಗುತ್ತದೆ. ನಮ್ಮಲ್ಲಿ ಅವ್ರು ದೊಡ್ಡ ತಪ್ಪು ಮಾಡೋದು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ಏನು ಕೆಲಸ ಆಗುತ್ತೆ. ಅವರು ಮಾಡಿ ಕೆಲಸ ಮಾಡಿಸ್ಕೊಂಡ್ಬಿಡ್ತಾರೆ ಕೊನೆಗೆ. ಇವರಿಗೆ ಇದೇ ಗೊತ್ತಿಲ್ಲ, ಒಂಥರ ಪ್ಯಾಸಿವ್ ಅಪ್ರೋಚ್. ಏನೇ ಮಾಡಲಿ ಪ್ಯಾಸಿವ್, ಊಟಕ್ಕೊಂದೇ ಆಕ್ಟಿವ್ ಅಷ್ಟೇ ಹೊರತು ಈಗ ಹೋಗೋರು ಹಾಗೆ ಮಾಡ್ಸೋದು ಹಾಗೆ. ಯೋಚನೆ ಮಾಡ್ಬೇಕಂತ ಕೇಳಿ ಬಂದು ಹೇಳ್ಬೇಕು, ಏನೇ ಸಮಸ್ಯೆ ಇದ್ರೆ ತಂದು ಕೊಡಿ. ಇವೆಲ್ಲ ಸಮಸ್ಯೆ, ಸಾಮಾಜಿಕ ಸಮಸ್ಯೆಗಳು ಇವೆಲ್ಲ. ಕೊರೋನಾ ಇದ್ದಾಗ ತಲೆಯಲ್ಲಿ ಕೂತ್ಬಿಟ್ರೆ ಹಾಗೆ ಏನಾಗುತ್ತೆ, ಅದು ಭೀಮನಲ್ಲಿ ಭಕ್ತಿ ಕಡಿಮೆ ಆಗುತ್ತೆ. ಭೀಮನಲ್ಲಿ ಭಕ್ತಿ ಕಡಿಮೆ ಆದ ತಕ್ಷಣ ಇವೆಲ್ಲ ನೆಗೆಟಿವ್ ಫೋರ್ಸಸ್ ಎಲ್ಲ ಆಕ್ಟಿವ್ ಆಗುತ್ತೆ. ಅರ್ಥ ಆಯ್ತಾ? ನೆಗೆಟಿವ್ ಫೋರ್ಸಸ್ ಆಕ್ಟಿವ್ ಆಗೋದು, ಪಾಸಿಟಿವ್ ಫೋರ್ಸ್ ಇದಾಗ್ಬಿಟ್ಟು ಜನಕ್ಕೆ ಗೊತ್ತಿಲ್ಲ. ಸರಿಯಾಗಿ ಅರ್ಥ ಮಾಡ್ಕೋಬೇಕಲ್ಲ. ನಮ್ಮ ಜನಕ್ಕೆ ಗೊತ್ತಿಲ್ಲ. ಆದ್ರಿಂದ ನಿರ್ಣಯ ಓದೋದೇ ಇಲ್ಲ. ಇವರು ವಿದ್ವಾಂಸರು ಓದೋದಿಲ್ಲ. ಆದ್ರಿಂದ ಭೀಮನ ಗೊತ್ತೇ ಆಗೋದು. ಇವೆಲ್ಲ ಏನ್ ಮಹಾ ಅಂತ ತಿಳ್ಕೊಂಡ್ಬಿಡ್ತಾರೆ. ಏನ್ ಮಹಾನ ಇವೆಲ್ಲ ಕೂಡ. ಎಷ್ಟು ದೊಡ್ಡ ಮಹಿಮೆ ವಾಯುದೇವರು. ವಾಯುಸ್ಥಿತಿ ಹೇಳ್ಬೇಕಾದ್ರೆ ಇದೆಲ್ಲ ಗೊತ್ತಿದ್ರೆ ಏನಾಗುತ್ತಾಗ, ಜನ್ಮಾಧಿ ವ್ಯಾಧ್ಯುಪಾಧಿ ಪ್ರತಿಹತಿ ವಿರಹ ಪ್ರಾಪ, ಶ್ಲೋಕ ಚೆನ್ನಾಗಿ ಅರ್ಥ ಆಗುತ್ತೆ. ಓಹೋ, ಇಂಥವ್ರು ಇದೆಲ್ಲ ಮಾಡ್ತಾರೆ, ಏನೋ ಆಶ್ಚರ್ಯ ಅಲ್ಲ, ಇವರು ಫುಲ್ಲಿ ಕೇಪಬಲ್ ಅಂತ ಧೈರ್ಯ ಬರುತ್ತೆ. ಶುಕ್ರೋಕ್ತ ಮಂತ್ರ ಬಲ ಅಷ್ಟೆಲ್ಲ ತರಲಿಕ್ಕೆ ಹೇಗೆ ಸಾಧ್ಯ ಆಯ್ತು ಇವ್ರಿಗೆ ಹಾವುಗಳನ್ನ?
ಒಂದು ಹಾವನ್ನು ತರೋದೇ ಕಷ್ಟ ಅಂದ್ರೆ ಶುಕ್ರೋಕ್ತ ಮಂತ್ರ ಬಲತಃ ಶುಕ್ರಾಚಾರ್ಯ ಮಂತ್ರಗಳು ಆ ಹಾವುಗಳು ಏನಾದವು ಟೆಂಪರರಿಲಿ ಅವು ಏನಾದವು ಇನ್ಆಕ್ಟಿವ್ ಆಗಿ ಅನಸ್ತೀಶಿಯಾ ಕೊಟ್ಟಾಗೈತೆ ಅವಕ್ಕೆಲ್ಲ ಕೂಡ ತಗೊಂಡು ಬಂದ್ರು ಅವರು ಶಕುನಿ ಇದ್ದಾನೆ ಇದಕ್ಕೆಲ್ಲ ಮಾಡೋದಿದ್ದ ಕೆಲಸ ಮಾಡ್ಲಿಕ್ಕೆ ಆಹ್ವಯಿತ್ವ ಪಶ್ಚಾತ್ ಸುಪಂಜರ ಗತಾನ್ ಮೊದಲು ತಗೊಂಡ್ರು ಆಮೇಲೆ ಪಂಜರದಲ್ಲಿ ಹಾಕಿಬಿಟ್ರು ಇವ್ರು ಎಚ್ಚರಾದ್ರೂ ಪರ ಎಲ್ಲಿ ತರಬಿಟ್ಲ ತುಂಬಾ ಟೈಮ್ ಬೇಕಾದ್ರೆ ಎಚ್ಚರ ಬಂದ್ಬಿಟ್ರೆ ಮತ್ತೆ ಅಂತೇಳಿ ಪಂಜರದಲ್ಲಿ ಹಾಕಿದ್ರು ಪ್ರದದು ಸ್ವಸೂತೆ ಸಾರಥಿಯನ್ನು ಕರೆದು ಅವನ ಕೈಲಿ ಕೊಟ್ಟರು ಏನ್ ಮಾಡಿದ್ರು ಭೀಮ ಮಲಗಿದಲ್ಲಿ ಇವನ್ನ ಓಪನ್ ಮಾಡಿಬಿಟ್ಟು ಪಂಜರದಲ್ಲಿ ಪಂಜರ ಹೊರಗೆ ಬರಲ್ಲ ಈಗ ಎದ್ಬಿಟ್ಟಿವೆ ಈಗಾಗ್ಲೇನೆ ಭೀಮ ಮಲಗಿದಾಗಿದ್ದಾನೆ ಓಪನ್ ಮಾಡಿಬಿಟ್ಟು ತಕ್ಷಣ ಏನಾಗತ್ತವು ಭಾರಿ ಸಿಟ್ಟಿರುತ್ತ ಅವ್ರಿಗೆ ಎದುರಿಗೆ ಯಾರು ಇರ್ತಾರೋ ಕಚ್ಚಿಬಿಡುತ್ತವ್ರು ಭೀಮನ ಕಚ್ಚಿಬಿಡ್ಲಿ ಅಷ್ಟು ಹಾವು ಕಚ್ಚಲಿ ತಮ್ಮ ಪರಿವಾರ ಸಮೇತ ಕಚ್ಚಲಿ ಆಗಲಾರು ಸಾಯ್ತಾರೆ ಅಂತ ಅವ್ರಿಗೆ ಭಾರಿ ಧೈರ್ಯ ಅಂತ ಸ್ವಸೂತೆ ಅಲ್ಲಿ ಸೂದ ಇಲ್ಲಿ ಸೂತ ಸೂದ ಯಾತಕ್ಕೆ ಅಡಿಗೆವನು ಯಾತಕ್ಕೆ ಅಲ್ಲಿ ವಿಷ ಹಾಕ್ಲಿಕ್ಕೆ ಈ ಸೂತ ಯಾತಕ್ಕೆ ವಿಷದ ಹೊರಗೆ ಬಿಡ್ಲಿಕ್ಕೆ ಸೂತ ಎಷ್ಟು ಸ್ವಾರಸ್ಯ ಪದದಲ್ಲಿ ಸ್ವಸೂತೆ ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್ ತತ್ಸಾರಥಿ ಪಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತ ಪುರಸಿ ಅಮುಚತ್ ವಿಶೀರ್ಣದಂತಾ ಬಭೂಪುರಮುಮಾಶು ವಿದಶ್ಯ ನಾಗಾಹ ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್ ತತ್ಸಾರಥಿ ಫಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತ ಉರಸಿ ವಿಸ್ತೃತೇ ಉರಸಿ ಬಿಡಿಸ್ಬೇಕಾದ್ರ ವಿಸ್ತೃತೇ ಉರಸಿ ಅಮುಚತ್ ವಿಶೀರ್ಣದಂತಹ ಬಭೂವು ಅಮುಂ ಆಶು ವಿದಸ್ಯ ನಾಗಾಹ ದುರ್ಯೋಧನೇನ ಪೃಥುಮಂತ್ರ ಬಲೋಪಹೂತಾನ್ ತತ್ಸಾರಥಿ ಫಣಿಗಣಾನ್ ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತೇ ಉರಸಿ ಅಮುಚತ್ ವಿಶೀರ್ಣದಂತಹ ಬಭೂವು ಅಮುಂ ಆಶು ವಿದಸ್ಯ ನಾಗಾಹ ದುರ್ಯೋಧನನಿಂದ ಪೃಥುಮಂತ್ರ ಬಲೋಪಹೂತಾನ್ ಭಾರಿ ದೊಡ್ಡ ದೊಡ್ಡ ಮಂತ್ರಗಳ ಬಲದಿಂದಾಗಿ ತರಲ್ಪಟ್ಟಂತಹ ಅವುಗಳನ್ನ ತತ್ಸಾರಥಿ ಅವನ ಸಾರಥಿಯು ಆ ಫಣಿಗಣಾನ್ ಬರೀ ಹಾವುಗಳಲ್ಲವು ನಾಗರಾವುಗಳು ಬೇರೆ ಹಾವುಗಳಿಗೆ ಹೆಡೆ ಇರೋದಿಲ್ಲ ಯಾವ್ದು ಹೆಡೆ ಎತ್ತದೋ ನಾಗರಾವ ಮಾತ್ರ ಗೊತ್ತಾಯ್ತಾ ಫಣಿಗಣಾನ್ ನಾಗರಾವುಗಳ ಗುಂಪುಗಳು ಪವನಾತ್ಮಜಸ್ಯ ಸುಪ್ತಸ್ಯ ವಿಸ್ತೃತೇ ಬುರಸಿ ಭೀಮಸೇನ ಮಲಿಕೊಂಡ್ಬಿಟ್ಟಿದ್ದಾರೆ ಒಂದು ಮಲ್ಕೊಂಡು ತಿಳ್ಕೊಂಡಿದ್ದಾರೆ ಅವರು ನೋಡಿದ್ರು ಎಲ್ಲ ಕೂಡ ಅಲ್ಲಿ ಹೋದ್ರೆ ಕಷ್ಟ ಕಾಲಿಗೆ ಇಲ್ಲಿ ಕಚ್ಚಬಾರದು ಇಲ್ಲಿ ಕಚ್ಚಬೇಕು ಎದೆಗೆ ಕಚ್ಚಿಬಿಟ್ರೆ ಫುಲ್ ಇದಾಗತ್ತೆ ಅಂತೇಳಿ ಒಟ್ಟಿಗೆ ಬಿಟ್ಬಿಟ್ಟು ಎಲ್ಲ ಒಟ್ಟಿಗೆ ಬಂದ್ಬಿಟ್ರು ಭಾರಿ ಸಿಟ್ಟು ಹಾವುಗಳಿಗೆಲ್ಲ ಒಂದು ಮಾತಿದೆ ಹಾವು ಹಿಡಿದು ಬಿಟ್ಬಿಟ್ಟ ಭಾರಿ ಸಿಟ್ಟು ಬರುತ್ತಂತ ಸ್ತಬ್ಧವಾಗಿ ಮಾಡಿರ್ತಾರೆ ಅದು ಹೋದ ತಕ್ಷಣ ರೇಗ್ ಬಿಡತ್ತಂತೆ ಆ ರೀತಿಯಾಗಿ ಭೀಮನ್ ಮೇಲೆ ಬಿಡ್ಬೇಕು ಅಂತ ಬಿಟ್ರು ಅವೆಲ್ಲ ಬಂದು ಕಚ್ಚೆ ಬಿಟ್ಟು ತಕ್ಷಣ ಭೀಮನ್ ಕಚ್ಚಿದ್ದು ಅಷ್ಟು ಹಾವುಗಳು ಒಟ್ಟಿಗೆ ಕಚ್ಚಿದ್ದು ಒನ್ ಬೈ ಒನ್ ಅಲ್ಲ ವಿಶೀರ್ಣದಂತಹ ಎಲ್ಲ ಹಾವಿನ ಹಲ್ಲು ಮುರಿದೋದು ಎಲ್ಲ ಕಚ್ಚಿದ ಹಾವೆಲ್ಲ ಹಾವು ಹಲ್ಲು ಬಿಡ್ತಿದ್ದೆ ಯಾವ್ದೌದು ಯಾವ ಹಾವು ಕಚ್ಚಲಿಲ್ಲ ಅವಕ್ಕೆ ಮಾತ್ರ ಹಲ್ಲು ಹಿಡಿತೆ ಹೊರತು ಉಳಿದೆಲ್ಲ ಕಚ್ಚಿದ್ವು ಪ್ರಧಾನವಾದ್ದೆಲ್ಲ ಕಚ್ಚಿದ್ವು ಪರಿವಾರನೂ ಕಚ್ಚಿದ್ವು ಬಭುವು ರಾಶು ಅಮುಮಾಶು ವಿದಶ್ಯ ನಾಗಾಹ ಅದೇನು ಬರೀ ಹಲ್ಲು ಸಡ್ಲ ಆಮೇಲೆ ಬಿದ್ದಿದ್ದಲ್ಲ ಆ ಕ್ಷಣಕ್ಕೆ ಪೀಸು ಎಲ್ಲ ಬಿದ್ದೋದು ಮುಂದೆ ಬೇಕಲ್ಲ ಆಮೇಲೆ ಬೆಳ್ಕೊಡತ್ತೆ ಹಾವು ಮತ್ತೆ ಹಲ್ಲು ಬೆಳೆಯುತ್ತೆ ಅವ್ರಿಗೆ ಆಮೇಲೆ ಬೆಳೆಯುತ್ತೆ ಮತ್ತೆ ನಾರ್ಮಲ್ ಆಗುತ್ತೆ ಈಗಲ್ಲ ಈಗಂತೂ ಮುಗಿತು ಕಥೆ ಅದು ಭೀಮಸೇನ ಎಷ್ಟು ಶಕ್ತಿ ಎಂಬುದಕ್ಕೆ ಸಾಕ್ಷಿ ಆಲ್ ಪ್ರೂಫ್ ಇದಿಷ್ಟು ಒಂದು ಘಟ್ಟ ಮುಗೀತು ವಿಶೀರ್ಣದಂತ ಬಭೂರ್ ಅಮುಮಾಶು ವಿದಶ್ಯ ಅಂದ್ರೆ ಕಚ್ಚಿ ನಾಗಗಳೆಲ್ಲ ಹಲ್ಲು ಕಲ್ಲನ್ನು ಕಳ್ಕೊಂಡು ಹೋದ ಹೊರತು ಭೀಮನಿಗೆ ಏನೇನೂ ಆಗಲಿಲ್ಲ ಕ್ಷಿಪ್ತ್ವಾ ಸುದೂರ ಮುರು ನಾಗವರ ರಥಾಷ್ಟೌ ತದ್ವಂಶಜಾನ್ ಸಹ ವಿನಿಹತ್ಯ ಪಿಪೀಲಿಕಾವತ್ ಜಘ್ನೇ ಚ ಸೂತಮಪಹಸ್ತತ ಏವ ಭೀಮಃ ಸುಷ್ವಾಪ ಪೂರ್ವವದನುತ್ಥಿತ ಏವ ತಲ್ಪಾತ್ ಕ್ಷಿಪ್ತ್ವಾ ಸುದೂರಂ ಉರುನಾಗವರಾನ್ ಅಥ ಅಷ್ಟೌ ಭೀಮಸೇನ ಎಷ್ಟು ವಿವೇಕ ಅಂದ್ರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೊತ್ತಿನ ಸಿಟ್ಟು ಬಂದ್ರೆ ಏನ್ ಮಾಡ್ತಾರೆ ಎಲ್ಲ ಹೊಡೆದಾಕ್ಬಿಡ್ತು ಭೀಮಸೇನ ಹೊಡೆದಾಕ್ಲಿಲ್ಲ ಎಲ್ಲವನ್ನು ಕೂಡ ಎಂಟಿದ್ವಲ್ಲ ಮಹಾನ್ ಇರ್ಬೇಕು ಅವೆಲ್ಲ ಕೂಡ ಯಾಕೆ ಅವು ಕೆಟ್ಟವಲ್ಲ ಇವ್ರು ಕೆಟ್ಟದಾರೆ ಮಾಡಿಸ್ತಿದ್ದಾರೆ ಅಷ್ಟೇ ಇವರು ಬೇಕು ಪ್ರಳಯ ಕಾಲಕ್ಕೆ ಉಪಯೋಗ ದೇವರು ಸೃಷ್ಟಿ ಮಾಡಿರೋವು ನಾಶ ಆಗಬಾರ್ದು ಅದಕ್ಕೇನು ಮಾಡಿದ್ದಾಗ ಕ್ಷಿಪ್ತ್ವಾ ಸುದೂರಂ ಉರು ನಾಗಗಣಾನ್ ಅಥಾಷ್ಟವ್ ದೂರಕ್ಕೆ ತಳ್ಳಿದ್ರೆ ಎಲ್ಲಿ ಹೋದವು ಅವೆಲ್ಲ ಕೂಡ ಬ್ಯಾಕ್ ಟು ದಿ ಪೇವರ್ ಎಲ್ಲಿ ಎಂಟಿದ್ದು ಸರಿಯಾಗೋ ಅಲ್ಲಲ್ಲೇ ಬಿದ್ದವು ಇದೇನು ಹೊಸ್ತಲ್ಲ ಅವರಿಗೆ ಯಾಕೆ ಸಜ್ಜೀವನ ಕರೆಕ್ಟ್ ಎಸ್ತಿದ್ರು ಒಂದನ್ನ ಅಲ್ಲೇ 8 ಅಲ್ಲಲ್ಲೇ ಹೋಗ್ಬೇಕು ಆ ರೀತಿ ವ್ಯವಸ್ಥೆ ಏನ್ ಪರ್ಫೆಕ್ಷನ್ ಇರ್ಬೇಕು ಅದ್ರಲ್ಲೆಲ್ಲ
ಅದು ಭೀಮಸೇನ ಮಹಿಮೆ. ಗುರು ನಾಗವರಾನಥಾಷ್ಟವ್. ಇದೆಲ್ಲರೂ ನಮ್ಮ ಮಾಧುರಿ ಯಾವ ಫೀಲ್ಡಲ್ಲೂ ಎಂಟರ್ ಆಗೋದೇ ಇಲ್ಲ. ಎಲ್ಲರೂ ಬಿಡೋದು ಎಂಟರ್ ಆಗಿಬಿಡ್ತಾರೆ. ಪ್ರತಿಯೊಂದರಲ್ಲೂ ಏನು ಮೀಡಿಯಾ ಬರುತ್ತೆ ಈಗ ಅದರಲ್ಲೇ ಉತ್ತರಕೊಳ್ಳೋಕೆ ಶುರು ಮಾಡ್ತಾರೆ. ಗೊತ್ತಾಯ್ತಾ? ನಮ್ಮಲ್ಲಿ ಎಲ್ಲ ಪ್ಯಾಸಿವ್. ಇದೆಲ್ಲ ಕೂಡ ಆ್ಯಕ್ಚುಲಿ ತೆಗೆದುಬಿಟ್ರೆ, ಫಿಲ್ಮ್ ಮಾಡಿದ್ರು ಆ್ಯಕ್ಚುಲಿ ತೆಗೆದುಬಿಟ್ರೆ ಎಷ್ಟು ಎಫೆಕ್ಟ್ ಆಗೋದು ನೋಡಿದವರಿಗೆ. ಆ ಸುಳ್ಳನ್ನು ಅಷ್ಟು ಧೈರ್ಯ ಪ್ರೆಸೆಂಟ್ ಮಾಡ್ತಾರೆ. ಸುಳ್ಳುಗಳೆಲ್ಲ ಕೂಡ ಸತ್ಯ ಹೇಳೋದಕ್ಕೇನು ಇವರಿಗೆ ಒಂದು ಯಾರು ಮಾಡಬೇಕು ಅಂದ್ರೆ ದುಡ್ಡು ಎಲ್ಲೆಲ್ಲೋ ಕೋಟಿಗಟ್ಟಲೆ ಖರ್ಚಾಗತ್ತೆ. ಎಲ್ಲಿ ಖರ್ಚು ಮಾಡ್ಬೇಕಾದ್ರೆ ರೋಗ ಬಂದಾಗ ವಾಸಿ ಖರ್ಚು ಮಾಡೋದಿಲ್ಲ ನಾವೀಗ. ಅಂತಲ್ಲಿ ಹಾಕ್ಬೇಕು. ಎಲ್ಲರೂ ಸೇರ್ಬೇಕು. ಅಲ್ಲೇ ನಮ್ಮ ಸಮಸ್ಯೆ ಇರೋದು. ಎಲ್ಲರೂ ಸೇರೋದಂದ್ರೆ ಸಾಧ್ಯ ಇಲ್ಲ. ಆಗ ಎಲ್ಲರೂ ಸೇರಿಬಿಟ್ಟು ಮಾಡಿದರೆ ಏನು ಕಷ್ಟದ ಕೆಲಸ ಅಲ್ಲ. ಒಂದೇ ಚಾನಲ್ ಮಾಡ್ಬೋದು ನೀಟಾಗಿ. ಎಂಥವನು ನೋಡ್ತಾನೆ ಅದನ್ನ. ಇವು ಕಾಮಿಕ್ಸ್ ಎಷ್ಟು ಪ್ರಸಿದ್ಧ ಆಗಿದೆ. ಸುಳ್ಳು ಕಥೆಗಳವೆಲ್ಲ ಕಾಮಿಕ್ಸ್ಗೆ ರಿಲೀಸ್ ಆದ ದಿವಸ ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಾ ನಿಮಗೆ? ಕ್ರೋರ್ಸ್ ಆಫ್ ಕಾಪೀಸ್. ಕ್ರೋರ್ಸ್ ಆಫ್ ಕಾಪೀಸ್ ಇರೋದೇನವೆಲ್ಲ ಬರೀ ಫಿಕ್ಷನ್ ಅಷ್ಟೇ. ಗೊತ್ತಾಯ್ತಾ? ಮಕ್ಕಳಿಗೆ ಏನು ಬೇಕಾದೆಲ್ಲ ಇದ್ರ ಮುಂದೆ ಏನೂ ಅಲ್ಲ. ಕಾಮಿಕ್ಸ್ ಎಲ್ಲ ಕೂಡ ಏನು ಝೀರೋ ಅವೆಲ್ಲ ಕೂಡ. ಅದಕ್ಕೆ ಇದನ್ನ ಯಾಕೆ ಇವ್ರು ಮಾಡೋದಿಲ್ಲ ಸರಿಯಾಗಿ ಬರೋದ್ರೆ ಪುಸ್ತಕನೇ ಸಿಗಲ್ಲ. ಫಸ್ಟ್ ಭೀಮನ ಕೇಳಿ, ಮಠದಲ್ಲಿ ಹೋಗಿ ಕೇಳಿ. ಅವ್ರಿಗೆ ಕೊಡೋದಿಲ್ಲ, ಬೈತಾರೆ ಫಸ್ಟ್. ನೀನು ಓದಬಾರ್ದವಲ್ಲ ಹೋಗ್ರಿ ಅಂತ ಬೈದು ಕಳಿಸ್ಬಿಡ್ತಾರೆ. ಹೊತ್ತು ಮಾಡಲ್ಲ. ಅಂದ್ರೆ ಎಷ್ಟು ಪೂರಿದ್ದೇವೆ ನಾವು ಅಂದರೆ ಏನು ಉಪಯೋಗಿಸಲ್ಲ. ಬ್ಯೂಟಿಫುಲ್ ಕಲರಲ್ಲಿ ಪ್ರಿಂಟ್ ಮಾಡಿಸ್ಬೋದು. ಒಂದು ಟಿ ವಿ ಆಯಿತು, ಇನ್ನೊಂದು ಇದರಲ್ಲಿ ರೇಡಿಯೋ ಟಾಕ್ ಇರೋದು. ಒಂದು ಇವರೇ ಮಾಡ್ಕೋಬೋದು. ಜೊತೆ ಮುಖ್ಯ ಬೇಕಂತ ಅದ್ರ ಚಾನಲ್ ತೊಗೊಳ್ಬೇಕಾದ್ರೆ ಬಾರೋ ಮಾಡ್ಬೋದು. ಟೈಮ್ನ ದುಡ್ಡು ಕೊಟ್ಟರೆ ಕೊಡ್ತಾರೆ ಬಾರೋ ಮಾಡಲಿಕ್ಕೆ. ಆಮೇಲೆ ಒಳ್ಳೊಳ್ಳೆ ಕಲರ್ ಪ್ರಿಂಟ್ ಮಾಡಿಸ್ಬೋದು ನೀಟಾಗಿ ಮಕ್ಕಳಿಗೆ. ಚಿಕ್ಕ ವಯಸ್ಸಿನ ಮಕ್ಕಳು ಫಸ್ಟ್ ಕ್ಲಾಸ್ ಅರ್ಥ ಆಗಿಬಿಡುತ್ತೆ. ಭೀಮನಲ್ಲಿ ಭಕ್ತಿ ಬೇಡ ಅಂದ್ರೆ ಬರುತ್ತೆ ಅವ್ರಿಗೆ. ಹನುಮಂತನಲ್ಲಿ ಹನುಮಂತನ ಮಾಡಿರೋಂತೂ ಜಗತ್ತೆಲ್ಲ ನೋಡುತ್ತೆ. ಹನುಮಂತನ ಬಗ್ಗೆ ಯಾರಿಗೂ ವಿರೋಧ ಇಲ್ಲ. ಸುಖ ಏನೂ ಮಾಡಲ್ಲ. ಆಶ್ಚರ್ಯ. ನಮ್ಮ ಏನು ಮತ ಪ್ರಸಾರ ಆಗುತ್ತೆ ಹೀಗಾಗಿದ್ರೆ? ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಈ ಮುಂದೆ ಇನ್ನೂ ಎದ್ದಿಲ್ಲ ಅವ್ರು. ಇನ್ನು ನೋಡಿ ಅಲ್ಲಿ ಏನಾಗುತ್ತೆ. ಪಿಪೀಲಿಕಾವತ್. ಅದು ಹೇಗೆ ತದ್ವಂಶಜಾನ್ ಬಿಡದು ಹಾವಿದ್ವಲ್ಲ, ಗಣ ಇದ್ವಲ್ಲ, ಗಣದ ಏನ್ ಮಾಡಿದ್ದು ವಿನಿಹತ್ಯ ಪಿಪೀಲಿಕಾವತ್. ಈಗಂದ್ರೆ ಎಲ್ಲ ಇರುವೆ ಸತ್ತೋದು ಎಲ್ಲ ಕೂಡ. ಈಗ ಬರೆಸಿದ್ರೆ ಎಲ್ಲ ಪೀಸ್ ಅವೆಲ್ಲ ಅಪ್ಪಚ್ಚಿ ಆಗೋಗ್ಬಿಟ್ಟಿವೆ. ಎಷ್ಟು ವಿವೇಕ ಇದೆ ಯೋಚನೆ ಮಾಡ್ಬೇಕು. ರಾವಣ ಏನ್ ಮಾಡಿದ್ದ? ತಂಗಿ ಗಂಡನೇ ಕೊಂದು ಹಾಕಿದ್ದ. ಕತ್ಲಲ್ಲಿ ಗೊತ್ತಾಗ್ಲಿಲ್ಲ ಅಂತೇಳಿ. ಇಂಥ ಹೊತ್ತಲ್ಲಿ ಯಾರು ಎಷ್ಟು ಟೆನ್ಷನ್. ಏನ್ ಮಾಡಿದ್ರು ಜನ ತಪ್ಪು ಅಂತ ಕರೆಯೋದಿಲ್ಲ. ಹೇಳ್ತಾರೆ ಶೂಟ್ ಮಾಡಿಬಿಟ್ಟೆ, ಯಾತಕ್ಕೆ? ಪ್ರಾಣ ರಕ್ಷಣೆ ಮಾಡ್ಕೋಬೇಕಾಗಿತ್ತು. ಆಕ್ಚುಲಿ ಏನ್ ಮಾಡ್ತಾರೆ ಅದನ್ನ ಅಪರಾಧ ಅಂತ ಕರೆಯೋದಿಲ್ಲ. ಪ್ರೂವ್ ಆಗಿಬಿಟ್ರೆ ಬಿಟ್ಬಿಡ್ತಾರ ಅವ್ರು. ಭೀಮಸೇನ್ ಏನ್ ಬೇಕಾದ್ರೆ ಮಾಡೋದಿಲ್ಲ. 8 ಹಾಕಡಿಸಿ ಇವನ್ನು ಕೊಂದು ಹಾಕಿ ಆ ಸೂತ ಬಂದ ಅಷ್ಟೊತ್ತಿಗೆ ಕೊನೆಗೆ ಹೇಳಿದ್ರು ಅಲ್ಲಿಗೋ ನೀನು ಕಟ್ಕೊತೊಂಡು ತಲೆ ಕತ್ತರಿಸ್ಬಿಡು ಅಂತ ಹೇಳಿದ್ರು. ಅವ್ನು ಬಂದ ಹೊಡೆದಕ್ಕೋಸ್ಕರ ಜಗ್ನೇಚ ಸೂತ ಅಪಹಸ್ತ. ಭೀಮಸೇನ್ ಏನ್ ಮಾಡಿದ್ದಾಗ ಹೀಗಿತ್ತಲ್ಲ, ಹೀಗೆ ಹೊಡೆದಿದ್ದು. ಅಪಹಸ್ತ ಅಂದ್ರೇನು? ಹೀಗೆ ಹೊಡೆಯೋದು. ಹಿಂದಿನ ಬರ್ತಾರೆ ಹೊಡೆದ್ರೆ ಅಲ್ಲೇ ಹಾಗೆ ಅಪ್ಪಚ್ಚಿ ಅವರು. ಗೊತ್ತಾಯ್ತಾ? ಆಲ್ರೌಂಡ್ ಅಟ್ಯಾಕ್. ಯಾವ ಹೀರೋಗಳು ಹೀಗೆ ತೋರ್ಸಕ್ ಬರೋದಿಲ್ಲ. ಅವೆಲ್ಲ ಕಲ್ಪನೆ ಮಾಡ್ಬೇಕಷ್ಟೇ. ವಸ್ತುಸ್ಥಿತಿ ಇದು. ಹನುಮಂತ ಮಾಡಿದ ಪಟಪಟ ಚಕಾರ ತಾನು ಸ್ಥಳ ಪ್ರಹಾರ ಚೂರು ಹೊಡಿತಾ. ಹೀಗೆ ಅಪಹಸ್ತ ಅಂದ್ರೆ ಏನು ಗೊತ್ತಾ? ಹೀಗೆ ಹೊಡಿಯೋದು. ಸುಮ್ಮನೆ ಹೀಗೆ ಹೊಡೆದ್ರೆ ಸೊಳ್ಳೆ ಕೂಡ ಹೋಗಲ್ಲ. ಹೊಡೆದ್ರೆ ಪೂರ್ತಿ ಬ್ಯಾಗ್ ಹೀಗೆ ಹೊಡೆದ್ಬಿಟ್ರೆ ವಾಪಸ್ ಹೊಡಿಯೋದು. ಏವ ಭೀಮಃ ಸುಷ್ವಾಪ ಪೂರ್ವದ ಅನುತ್ಥಿತ ಏವ ತಲ್ಪಾತ್. ಇಷ್ಟೆಲ್ಲ ಮಾಡಿದ್ರೆ ಹಾಸಿಗೆ ಬಿಟ್ಟು ಎದ್ದಿಲ್ಲ. ನಮ್ಮಿದರ ಕಾಫಿ ಕುಡ್ಲಕ್ಕೊಂದು ಹೇಳೋದಿಲ್ಲ ಅಷ್ಟೇ ಹೊರತು ಉಳಿದಂತೆ ಅಲ್ಲೇ ಮಲಗಿಬಿಟ್ಟಿರ್ತ. ಭೀಮಸೆ ಎಷ್ಟು ಮಾಡಿ ಮಲಗಿಷ್ಟು ಮಾಡಿರೋದೆಲ್ಲ ಅನುತ್ಥಿತ ಏವ, ಎದ್ದೇ ಇಲ್ಲ. ಮತ್ತೆ ಹಾಗೆ ಇದೇ ಕೆಲಸ ಆಯ್ತು ಅಂದ್ರೆ ಮಲಗಿದ್ದಷ್ಟೆ. ಇದೆಲ್ಲ ಮಾಡಿದ್ದು ಎಷ್ಟು ದೊಡ್ಡದು, ಎಷ್ಟು ಎಫರ್ಟ್ಲೆಸ್ ಮಾಡಿರೋದು, ಎಷ್ಟು ಈಸಿಯಾಗಿ ಮಾಡಿರೋದು. ದೊಡ್ಡ ಘಾತ ಇದು. ಅವರಿಗೆಲ್ಲ ಆಘಾತ. ಏನು ಮಾಡಿ ಭಕ್ತಿ ಮಾಡೋದು ಯಾವಾಗ? ಮಹಾತ್ಮ ಜ್ಞಾನ ಗೊತ್ತಾದ್ರೆ. ಮಹಾತ್ಮ ಜ್ಞಾನ ಬರೋದು ಯಾವಾಗ? ಇದೆಲ್ಲ ಓದಿದ್ರೆ ಮತ್ತೆ ಅವಾಗ ಭಾರಿ ಮಹಾತ್ಮ ಜ್ಞಾನ ಬರುತ್ತೆ. ಮುಂದೆ ಏನ್ ಮಾಡಿದ್ರೆ ಭೀಮಸೇನ ಏನಾಗೋದಿಲ್ಲ. ಇದು ನಮಗೆ ಗೊತ್ತಾದ್ರೆ ಅದು ನಿಜವಾದ ಭಕ್ತಿ. ಮೂಢ ಭಕ್ತಿ ಮಾಡಬಾರ್ದು. ಎಂಥ ಭಕ್ತಿ ಮಾಡಬೇಕು? ಜ್ಞಾನಪೂರ್ವಕ ಭಕ್ತಿ ಇರಬೇಕು. ಅದೇ ಹೇಳಿದ್ದೇನು, ಅದ್ ಮಾಡಿದ್ದು ಯಾರು ಗೊತ್ತಾ? ಅಲ್ರಿ ಹೇಳೋದ್ ಕೇಳಿ. ಅಲ್ಲ, ಅದ್ರೂ ಕೂಡ ಬುರ್ಚೆ ಬಿಡಿಸ್ತಾರೆ. ಟಿವಿಯಲ್ಲಿ ತೆಗೆದಾಗ ಬದಲಾಯಿಸಿದಾರೆ, ಅಲ್ಲಲ್ಲಿ ಚೇಂಜ್ ಮಾಡಿದಾರ ಅವ್ರು. ಗೊತ್ತಾಯ್ತಾ? ಟಿವಿ ಹಾಗೆ ತೋರಿಸಿಲ್ಲ. ಮೂರ್ಛೆ ಬೆಳ ಮಾಡೋದು, ಇದು ಮಾಡೋದು, ಎಲ್ಲ ಹಣ್ಣುಗಣ್ಣು ತಿನ್ನೋದೆಲ್ಲ ತೋರಿಸಿದ್ದಾರೆ. ಆಕ್ಚುಲಿ ಸುಳ್ಳವೆಲ್ಲ ಕೂಡ. ಅದೇನು ಮಾಡಿಲ್ಲ ಹನುಮಂತ. ಆದ್ರೂ ಕೂಡ ಪೂರ್ತಿ ಮಾಡಿದ್ರೆ ಬೈತಾರೆ ಅಂತ ಹೇಳಿ ಅಷ್ಟು ಮಾಡಕ್ ಹೋಗಿಲ್ಲ. ಅದೇ ಹನುಮಂತನೇ ಭೀಮ ಅಂದಾಗ ಸೇಮ್ ಕ್ವಾಲಿಟಿ ತೋರಿಸ್ಬೇಕಲ್ಲ, ತೋರಿಸೋದಿಲ್ಲ. ಅದನ್ನ ನಮ್ಮ ಜನ ಬರೀ ಈ ಗಮನ ಎಲ್ಲಿ ಕೊಡ್ತಾರೆ ಗೊತ್ತಾ? ಬರೀ ಖಂಡನೆ ಅಷ್ಟೇನೆ ಗಮನ ಕೊಡೋದು, ಇದಕ್ಕೆಲ್ಲ ಕೊಡೋದಿಲ್ಲ. ಅದು ಖಂಡನೆ ಯಾರು ಓದೋದಿಲ್ಲ ಫಸ್ಟ್ ಅದನ್ನ. ಖಂಡನೆಯವರು ಇದೆ, ಇಲ್ಲಿ ಖಂಡನೆ ಪಾತ್ರಕ್ಕೆ ಅಪಚಾರ ಮಾಡಿದರೆ ದೊಡ್ಡ ವಾಯುದೇವರಿಗೆ ದ್ರೋಹ ಆಗಲಿಲ್ಲ. ಅದರಿಂದ ಸರಿ ಮಾಡೋ ಜವಾಬ್ದಾರಿ ನಮ್ಮ ತಾನೇ ಅದು. ಏನ
ಹಾಗಾಗುತ್ತೆ, ತಪ್ಪಾಗಿಬಿಡುತ್ತೆ ಭಾಳ. ಇವ್ರು ಕಲಿಯುಗದಲ್ಲಿ ಪ್ರಸಾರ ಮಾಡೋದು ಯಾರು? ಬಟ್ ಇಬ್ರು ಉತ್ತರ ಕೊಡೋದು ಯಾರು ಕೊಡ್ಬೇಕೀಗ? ಕಲಿಯುಗ ಸುಮ್ಮನೆ ಕೂಟ್ರೆ ಹಾಗಿದ್ರೆ ಅವ್ರಿಗೆ ಕೆಲಸ ಮಾಡಿ. ನಾವು ಊಟ ಕೂತ ಯಾರೋ ಮಣ್ಣು ಹಾಕ್ಬಿಡ್ತಾನೆ, ನಾವು ಸುಮ್ಮನೆ ಯಾಕೆ ಕಲಿಯುಗ ಬಿಡಿ, ಏನ್ ಮಾಡೋಕ್ಕಾಗತ್ತೆ? ನಮ್ಮ ಮನೆಯ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಕಲಿಯುಗ ಸುಮ್ಮನೆ ಕೊಡ್ತೀವಾ, ಹೊಡೆದಾಡ್ತೀವಿ ಅದಕ್ಕೆ ನಮ್ಮದೀಗ. ಅದು ಬಂದ್ರೆ ಕಲಿಯುಗ ಪರವಾಗಿಲ್ಲ, ಹಾಗಾಗಿಬಿಡುತ್ತೆ. ಅಲ್ಲ, ಅದು ಮಾಡ್ತಾ ಇರೋದು, ಬಟ್ ನಾವು ಮಾಡೋ ಕೆಲಸ ನಾವು ಉತ್ತರ ಕೊಡ್ಬೇಕಲ್ಲ. ಈಗ ಪಾಲಯರ್ ಸತ್ ಸುಮ್ಮನೆ ಕೊಡ್ಲಿಕ್ಕಾಗತ್ತಾ? ಇವತ್ತು ರಾತ್ರಿ ದೀಪ ಇಲ್ಲ, ಸುಮ್ಮನೆ ಹೋಯ್ತು ಕೂತ್ಬಿಡೋದು. ಏನ್ ಮಾಡ್ತೀವಿ ತಕ್ಷಣ? ಒಂಚೂರು ಮ್ಯಾಚ್ ತೆಗಿತಾನೆ. ಯಾಕೆ? ರೆಮಿಡಿ ಬೇಕು ಅದಕ್ಕೊಂದಿಷ್ಟು. ನಮ್ಮ ಕೈಲಾದ ಕೆಲಸ ಮಾಡ್ಬೇಕಲ್ಲ. ಈಗ ಬಿಗ್ ಝೀರೋ ಒಂಚೂರು ಕೂಡ ಇಲ್ಲ. ಮಕ್ಕಳಿಗೆ ಬೋಧಲ್ಲ, ಅದನ್ನೇ ಮತ್ತೆ ಪಾಪಿಯವರು ಅದ ಓದ್ತಾರೆ, ಅವ್ರು ಬುದ್ಧಿ ಕೆಟ್ಟ ಹೋಗುತ್ತಾರೆ. ನೀವು ಹೀಗೆ ಹೇಳ್ತೀರಿ, ಅವ್ರು ಹಾಗೆ ಹೇಳ್ತಾರೆ. ನೋಡಿದ್ರ ಉತ್ತರ ಎಲ್ಲಿದೆ? ಸರಿ ಹೇಳ್ತೀರಿ, ಮತ್ತೆ ಯಾಕೆ ಹೇಳಿಲ್ಲ ಅಂತ ಮಕ್ಕಳೇ ಕೇಳ್ಬಿಡ್ತಾರೆ. ನೀವು ಯಾಕೆ ಸುಮ್ಮನೆ ಕೂತಿದ್ರೆ ಹೇಗಿದ್ರೆ? ಉತ್ತರ ಕೊಡೋದು ಎಷ್ಟು ಕಷ್ಟ ನೋಡಿದ್ರ. ಮಾಡ್ಬೇಕಾದ್ರೆ ನಮ್ಮ ಲಿಮಿಟೆಡ್ ಕೆಪಾಸಿಟಿಯಲ್ಲಿ ಮಾಡಿದ್ರೆ ಖಂಡಿತ ಆಗುತ್ತೆ ಕೆಲಸ. ಯಾರು ಗಮನನೇ ಕೊಡೋದಿಲ್ಲ. ಅದಕ್ಕೆ ಸಂಬಂಧ ಏನ? ಯಾರಿಗೆ? ಅವ್ರ ಕೆಲಸ ಹೇಳಿದ್ದು ಇಷ್ಟಲ್ಲಿ ಹೇಳಿದೀನಿ. ಅವರು ದೈತ್ಯರ ಗುರುಗಳು, ಗೊತ್ತಾಯ್ತು? ಇಲ್ಲಿ ದೈತ್ಯರು ಅವ್ರೇನ್ ಮಾಡ್ಬೇಕೀಗ? ಆ ಡಿಪಾರ್ಟ್ಮೆಂಟ್ ನಡೆಸ್ಬೇಕಷ್ಟೇ, ಅಷ್ಟು ಬೇರೆ ನಡೆಸಕ್ ಬರೋದಿಲ್ಲ. ಇವಾಗ IAS ಅವ್ರು ಎಲ್ಲರೂ ಟ್ರಾನ್ಸ್ಫರ್ ಮಾಡ್ತಿರ್ತಾರೆ. ಅದು ಕೆಲಸ ನೋಡ್ಕೋಬೇಕಷ್ಟೇ ಅವರು. ಇಲ್ಲಿ ಎಂಟ್ರಿಫಿಯರ್ ಆಗಕ್ಕೆ ಬರೋದಿಲ್ಲ. ಆ ಕೆಲಸ ಅಷ್ಟೇ ಮಾಡಬೇಕು. ಸರ್ಕಾರ ಹೇಳಿದಾಗ ಕೇಳಬೇಕು ಹೊರತು ಅವ್ರಿಗೆ ತಮ್ಮ ಸ್ವಾತಂತ್ರ್ಯ ಇಲ್ಲ ಅದಕ್ಕೆಲ್ಲ. ತಗೊಳಕ್ ಬರಲ್ಲ ಹಾಗೆಲ್ಲ ಕೂಡ. ಅಲ್ಲಿ ಫೇರ್ ನಡ್ಕೋಬೇಕು ಅಷ್ಟೇ. ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಅವರಿಗೆ, ಬಟ್ ಮಾಡೋದನ್ನ ಮಾಡಲೇಬೇಕು. ಅದು ಕರ್ತವ್ಯ ಅಂದ್ರೆ ಅದೇನೆ. ಅದು ದೋಷ ಇಲ್ಲ ಅವರಿಗೆ ಮಾಡಿದಾಗ. ತಮ್ಮ ಇನ್ವಾಲ್ವ್ಮೆಂಟ್ ಬರಬಾರದು ಅದ್ರಲ್ಲಿ. ಅರ್ಥ ಆಯ್ತಾ? ಈಗ ಒಟ್ಟಿನ ಮೇಲೆ ಅದಕ್ಕೆ ಹೋಗ್ಲಿ, ಹಾಳಾಗೋಲಿ ಬಿಡಿ, ಬಿಡ್ದು ಮಾಡೋದನ್ನ ತಿಳ್ಕೊಂಡು ಮನೆಯಲ್ಲೇನೆ ಮಕ್ಕಳಿಗೆ ಸರಿಯಾಗಿ ಕೂಡಿಸ್ಕೊಂಡು ತಮ್ಮ ಮಕ್ಕಳಿಗೆ ಹೇಳಿ, ಕೊನೆ ಪಕ್ಷ ಹೊರಗೆ ಹೇಳೋದು ಬೇಡ. ಹೇಳಿದ್ರೆ ನಿಜವಾಗ್ಲೂ ಭಕ್ತಿ ಬಂದೇ ಬರುತ್ತೆ. ಯಾಕೆ ಬರೋದಿಲ್ಲ? ಅರ್ಥ ಆಯ್ತಾ? ಆಮೇಲೆ ಅವರೇ ಕೇಳ್ತಾರೆ, ಅವ್ರು ಯಾಕೆ ತೋರಿಸಿಲ್ಲ ಅಂತ. ಅವ್ರು ನೀವು ಕೇಳೋ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ನಮ್ಮಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಇನ್ನು ಮಾಧವರಲ್ಲಿ ಈ ಕಡಿಮೆ ಆಗ್ತಿದ್ದಾರೆ ಪಾಪ. ಹಿಂದ್ ಮಾಡ್ಲಕ್ಕೆ ಹೊರಟಿದ್ರೆ ಒಳ್ಳೊಳ್ಳೆ ಪುಸ್ತಕಲ್ಲಿದ್ದಾರೆ ಅವರೆಲ್ಲ. ತುಂಬಾ ಹೆಲ್ಪ್ ಸಿಗ್ತಾ ಇತ್ತು ಅವ್ರಿಗೆ. ನಮ್ಮ ಎಷ್ಟೋ ಜನ ಮಾಧವರು ಮಿನಿಸ್ಟರ್ಗಳಾಗಿದ್ದಾರೆ ಗೊತ್ತಾ? ಹಿಂದೆ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ. ಎಷ್ಟೋ ಜನ ಮಾಧವರು ಮಿನಿಸ್ಟರ್ ಆಗಿದ್ದಾರೆ. ಬೇಕಾಷ್ಟು ಕೆಲಸ ಮಾಡೋದಾಗಿತ್ತ, ಮಾಡಿಲ್ಲ ಕೆಲಸ. ಒಂಥರ ಪೂರ್ತಿ ಒನ್ ಸೈಡೆಡ್ ಆಗಿಬಿಡುತ್ತೆ. ಬರೀ ಪಾಠ ಪ್ರವಚನ ಅಂತ ಹೇಳೋದು ಅವ್ರು ಯಾರಿಗೆ ತಿಳಿಲಿಲ್ಲ, ಬಿಡ್ಲಿಲ್ಲ. ತಿಳಿದವರು ಕೆಳಗೆ ನೋಡೋದೇ ಇಲ್ಲ, ಮೇಲೆ ನೋಡ್ಕೊಂಡು ಆಡ್ತಿರ್ತಾರೆ. ಎಕ್ಸೆಪ್ಷನ್ ಇರ್ತಾರೆ, ಅದು ಬೇರೆ ಮಾತು. ಜನಕ್ಕೆ ರೀಚ್ ಆಗ್ಬೇಕು. ಔಷಧಿ ಕೊಟ್ಟು ಡಾಕ್ಟರ್ಸ್ ಆದ್ಮೇಲೆ ಏನ್ ಮಾಡ್ತಾರೆ? ಫಸ್ಟ್ ಔಷಧಿ ಕೊಡೋ ಕೆಲಸ ಮಾಡು ಅಂತ ಹೇಳಿದ್ದಾರೆ. ಪಂಡಿತರ ಫಸ್ಟ್ ಕೆಲಸ ಏನೀಗ? ಜ್ಞಾನ ಕೊಂಚುತ್ತಾ ಹೋಗ್ಬೇಕು. ಅವ್ರು ತಾವು ಮನೆ ಕಟ್ಸ್ಕೊಂಡು ಕೂತ್ಕೊಂಡ್ರೆ ಪಂಡಿತರು ಅಲ್ಲ. ಏನಾಗ್ಬೇಕು? ಅದಕ್ಕೆ ತುಂಬ ವ್ಯವಸ್ಥೆ ಆಗ್ತಿರ್ಬೇಕು. ಅವಾಗ ಅವ್ರು ಹೆಲ್ಪ್ ಮಾಡ್ತಾರೆ, ಬೇಕಾಷ್ಟು ಹೆಲ್ಪ್ ಮಾಡ್ತಾರೆ. ಅದು ನಮ್ಮಲ್ಲಿ ಜೀರೋ ಆಯ್ತು, ಅದ ಪದ್ಧತಿ ಆಗಿರೋದು. ಸತ್ತೋದು ಜಗ್ನೇ ಒಂದ ಅಂತ ಅರ್ಥ. ಇನ್ನೇನು ಮತ್ತೆ ಯಾರು ಮತ್ತೆ ಸುಮ್ಮನೆ ಕೈ ಆಡ್ಸೇರಿ ಸತ್ತೋಗ್ಬೇಕಲ್ಲ, ಆ ರೀತಿ ಅಪಚ್ಚ ಆಗ್ಬೇಕಲ್ಲ, ಆ ರೀತಿ ಆಯ್ತು. ಪೂರ್ವದ ಅನುತ್ಥಿತ ಏವ ತಲ್ಪ. ಅಟ್ಲೀಸ್ಟ್ ಇವನ್ನೆಲ್ಲ ಕೂಡ ಹಾಕ್ಬೇಕಾದ್ರೆ ನಮ್ಮ ಮಾಸಪತ್ರಿಕೆ ಇರುತ್ತೆ. ಭೀಮಸೇನ ಬಗ್ಗೆ ಬರಿಬಹುದು, ಇವ್ರ ಬಗ್ಗೆ ಬರಿಬಹುದು. ತಮ್ಮಲ್ಲೇ ಹಾಕ್ಬೇಕು. ಎಷ್ಟು ಪೇಪರ್ಸ್ ಇದೆ? 10-12 ಪೇಪರ್ಸ್ ಇದೆ ನಮ್ಮಲ್ಲಿ ಮಾಧವರು. ಅದರಲ್ಲೇ ಹಾಕ್ಬೋದು. ಬೇರೆ ಹಾಕೋದೆಲ್ಲದಲ್ಲ ಬೇಕಾಗಿಲ್ಲ. ನೀವೇ ಹಾಕಿರಿ, ನಿಮ್ಮ ಪೇಪರಲ್ಲಿ ಹಾಕಿರಿ ತಪ್ಪು ಅಂತೇಳಿ. ಯಾಕೆ ಹಾಕ್ಬಾರ್ದು? ಅಲ್ಲ ಹೇಳಿದ್ದು ಎಲ್ಲ ಬಂದು ನೀಟಾಗಿ ಬಂದು ಅದು ಬಿತ್ತು ಕಲರ್. ಚಿಕ್ಕ ಮಕ್ಕಳಿಗೆ ಒಂದು ಯಾವ ಹಿಂಗಿರ್ಬೇಕು, ಯಾವಾಗ ಚಿಕ್ಕ ಮಕ್ಕಳಿಗೋಸ್ಕರ ಕಲರಿಂದ ಹಾಕಿ ಮಾಡಬೇಕು. ಕಷ್ಟಪಡ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಏನು ಕಷ್ಟ ಇಲ್ಲ ಈಗ. ಡಿಫ್ರೆಂಟ್ ನಿಜ ಹೇಳೋದಾದ್ರೆ ಯಾವ ಕಷ್ಟ ಮನಸ್ಸು ಮಾಡಿಲ್ಲ ಅನ್ನೋದೊಂದೇ ಕಷ್ಟ ಹೊರತು ವಸ್ತುಸ್ಥಿತಿಯಲ್ಲಿ ಕಷ್ಟ ಇಲ್ಲ. ಅವರು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲದರಲ್ಲೇ ಇದ್ದಾರೆ. ಅವ್ರಿಗೆ ಉಪಯೋಗ. ಪಾಪ ಯಾರ್ದೋ ಚಿತ್ರ ಬರ್ಕೊಂಡು ಕೂತಿರ್ತಾರ ಅವ್ರ ಪಾಪ. ನಮ್ಮ ಕೆಲಸ ಇಲ್ಲ ಆದಾಗ ಏನ್ ಮಾಡ್ಬೇಕಾಗತ್ತ? ಯಾರ? ಹೌದು, ಅದು ಆಯ್ತು. ಅದೇ ಅದು ಹೊಡೆದಿಲ್ಲ ಅವ್ರನ್ನ, ಸುಮ್ಮನೆ ಹೀಗೆ ಅಂದ್ರೆ ಅಷ್ಟೇ. ಇಲ್ಲಿ ಹೊಡೆದ ಗತಿ ನಮ್ಗೆ ಹೋಗಿಬಿಟ್ರು ಎಲ್ಲ. ತಲ್ಪ ಇದೊಂದು ಒಳ್ಳೆ ಘಟ್ಟ. ಇನ್ನು ಅವ್ರು ಏನ್ ಮಾಡಿದ್ರೆ ಇದಾದ್ಮೇಲೆ ಭೀಮನ್ ತಂಟೆಗೆ ಹೋಗಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡ್ಬಿಟ್ರಿ. ಆಲ್ ಮೆಥಡ್ಸ್ ಎಲ್ಲ ಇರೋದೆಲ್ಲ ಮುಗಿದು ಎಕ್ಸಾಸ್ಟ್ ಆಯ್ತು ಅವರಲ್ಲಿ. ಇದಿಷ್ಟು ಕೂಡ ಇವ್ರು ಮಾಡಿದ ತಪ್ಪುಗಳು. ಇದನ್ನ ಹೈಲೈಟ್ ಮಾಡಿದಾಗ ಇನ್ನೊಂದು ಏನಾಗುತ್ತೆ ಗೊತ್ತಾ? ದುರ್ಯೋಧನಾದಿಗಳು ಪಾಪಿಷ್ಠರಾದ್ರಿಂದ ಕೊಂದಿದ್ದು ಸರಿ ಅಂತ ಜನ ಗಟ್ಟಿ ಆಗುತ್ತೆ. ಇಲ್ಲೋರು ಭೀಮ ಕೊಂದಿದ್ದು ತಪ್ಪು, ಅದು ಮೋಸ ಮಾಡಿ ಕೊಂದ, ಏನೋ ಇಲ್ಲದ್ದೆಲ್ಲ ಹೇಳಿ 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 ಇರೋ ಮಹತ್ವ ಮುಚ್ಚಿ ಹಾಕ್ಬಿಡ್ತಾರೆ. ಅದಕ್ಕೆ ನಾವು ಹೊರಗಡೆ ಕರೆಕ್ಟ್ ಮಾಡೋದು ನಮ್ಮ ಕೈಲಿ ಸಾಧ್ಯ ಇಲ್ಲ. ಅದು ಸಂಸ್ಥೆಗಳು ಮಠಗಳು ಮಾಡೋ ಕೆಲಸ. ನಾವು ಮನೆಯವ್ರಿಗೆ ಖಂಡಿತ ಹೇಳ್ಬೋದು, ಗೊತ್ತಾಯ್ತಾ? ಮಕ್ಕಳಿಗೆ ಹೇಳ್ಬೋದು, ಇದು ಮಾಡ್ಬೋದು, ಆಗತ್ತೆ. ಕೆಲಸ ಇಲ್ಲೇ ಇಲ್ಲ.
ಅದು ಏನು ಹೇಳಿದ್ದೆ ಹಾ ಏನ ಮುಂದೆ ಮುಂದೆ ಹೇಳ್ತಾರೆ ಈಗ ಇಮಿಡಿಯೇಟ್ ಅದೇ ಶುರುವಾಗುತ್ತೆ ಈಗ ಆ ವಿಷಯ ಕಂಪೇರ್ ಮಾಡ್ತಾರೆ ಈಗ ನೆಕ್ಸ್ಟ್ ಇದ್ರಲ್ಲಿ ಕಂಪೇರ್ ಮಾಡ್ತಾರೆ ಎಲ್ಲ ಯಜ್ಞೇ ಚ ಸೂತಮಪಹಸ್ತತ ಏವ ಭೀಮಃ ಸುಷ್ವಾಪ ಪೂರ್ವದನುತ್ಥಿತ ಏವ ತಲ್ಪ ತತ್ತಸ್ಯ ನೈಜ ಬಲಮಪ್ರತಿಮಂ ನಿರೀಕ್ಷ್ಯ ಸರ್ವೇ ಚಿತೀಶತನಯಾ ಅಧಿಕಂ ವಿಷೇದುಃ ನಿಶ್ವಾಸತೋ ದಶನಾದಪಿ ಭಸ್ಮ ಯೇಷಾಂ ಭೂಯಾಸುರೇವ ಭುವನಾನಿ ಚ ತೇ ಮೃಧಾಸನ್ ಮೃಷಾಸನ್ ತತ್ತಸ್ಯ ನೈಜ ಬಲಂ ನಾವು ಪ್ರೋಗ್ರಾಮ್ಗಳು ಮಾಡ್ತಾರಲ್ಲ ಅದು ಯಾರಿಗೂ ರೀಚೇ ಆಗೋದಿಲ್ಲ ಯಾರಿಗೂ ಕೂಡ. ಏನೇನೋ ಕಾರ್ಯಕ್ರಮಗಳು ಯಾರೋ ಬರ್ತಾರೆ ಏನೋ ಮಾಡ್ತಿರ್ತಾರೆ ಮುಖ್ಯ ವಿಷಯ ಇಲ್ಲ ಆಮೇಲೆ ಹೊತ್ತಾಯ್ತು ಅಂತ ಮುಗಿಸ್ಬಿಡ್ತಾರೆ ಅಷ್ಟೇ ಹೊರತು ಬದ್ಧರ್ವಿ ದಿವಸ ಮಧ್ವಾಚಾರ್ಯ ಹೆಸರಿಲ್ಲದೆ ಬದ್ಧರ್ವಿ ಮಾಡಿದ್ರೆ ನೋಡಿ ನಾವು ಆಚಾರ್ಯ ಹೆಸರು ಕೂಡ ಬರೋದಿಲ್ಲ ಯಾರಿಗೋ ಸನ್ಮಾನ ಯಾರಿಗೋ ಇದು ಏನೋ ಒಂದು ವಿಷಯ ಕೂಡ ಇಲ್ಲ ಆಚಾರ್ಯ ಬಗ್ಗೆ. ನಮ್ಮ ಫ್ರೆಂಡ್ಸ್ ಯಾರೋ ಜಾತಿಯವ್ರು ಹೇಳ್ತಿರ್ತಾರೆ ಪಾಪ ಏನೋ ಮಧ್ವರಿಗೆ ದೊಡ್ಡಕ್ಕೆ ಹೋದ್ರೆ ರಾಯರಾರ ದೊಡ್ಡಕ್ಕೆ ಹೋದ್ರೆ ಏನಿರೋದಿಲ್ಲ ಆಚಾರ್ಯ ಏನು ಗೊತ್ತಾಗಲ್ಲ ಇದು ಫಂಕ್ಷನ್ ಹೇಗೆ ಮಾಡ್ತಾರೆ ಅಂತೆ. ಕಾಲೇಜುಗಳು ನೀಟಾಗಿ ಒಂದು ಫಂಕ್ಷನ್ ಮಾಡ್ತಾರೆ ಎಲ್ಲ ಪ್ಲಾನ್ಡ್ ಇರುತ್ತೆ ಮತ್ತೆ ಮತ್ತೆ ಯಾರೋ ಎಂಟರ್ ಆಗಕ್ಕೆ ಬರೋದಿಲ್ಲ ಮೇನ್ ವಿಷಯ ಹೈಲೈಟ್ ಮಾಡ್ತಾರೆ. ಲೌಕಿಕರನ್ನ ಬಹಳ ಮೆಚ್ಚಬೇಕು ಅವ್ರು. ಕೆಲವರಂತೂ ಇವ್ರು ಬಂದಿರ್ತಾರಲ್ಲ ಮಿನಿಟ್ ಪ್ರೋಗ್ರಾಮ್ ಹಾಕಿರ್ತಾರೆ ಗೊತ್ತಾಯ್ತಾ. ಒಂದು ನಿಮಿಷ ಕೊಟ್ಟು ನಿಮಿಷದಲ್ಲಿ ಮುಗಿಸ್ಬೇಕು ಅವನು ಇದು ಎತ್ಕೊಂಡು ಹೋಗ್ಬಿಡ್ತಾರೆ ಕೈ ಬಂದು ಅವರು ನಿಂತಿರ್ತಾರಲ್ಲ ಅವರು ಎತ್ಕೊಂಡು ಹೋಗ್ಬಿಡ್ತಾನೆ. ಫುಲ್ ಸೆಕ್ಯೂರಿಟಿ 1 ಅವರ್ ಮುಗಿಲೇಬೇಕು ಮೇನ್ ಪ್ರೋಗ್ರಾಮ್ ಆಗಲೇಬೇಕು. ಮೇನ್ ಪ್ರೋಗ್ರಾಮ್ ಮಿಸ್ ಆಗಿಬಿಡುತ್ತೆ ಟೋಟಲ್. ಯಾರೋ ಬರ್ತಾರೆ ಏನೋ ಮಾಡ್ತಿರ್ತಾರೆ ಏನೋ ಹೋಗ್ತಾನೆ ಏನೋ ಕಿರಿಸ್ತಾನೆ ಹೋಗ್ಬಿಡ್ತಾರೆ. ಒಂದು ಇದಿಲ್ಲ ಗುರಿ ಇಲ್ಲ ಇನ್ನೊಬ್ಬರು ಅವೆಲ್ಲ ಇಲ್ಲ. ಇವತ್ತು ಮಧ್ವಾಚಾರ್ಯ ಬಗ್ಗೆ ಹೇಳಬೇಕು ಫಸ್ಟ್ ಮೇನ್ ಪ್ರೋಗ್ರಾಮ್ ಅದೇನೆ. ಉಳಿದೆಲ್ಲ ಸೆಕೆಂಡರಿ ಮಾಡಿ ಸನ್ಮಾನ ಮಾಡಿ ಬೇಡ ಅಂತ ಹೇಳೋದಿಲ್ಲ. ಅದು ಗಂಟೆ ಹೇಳ್ಬಾರ್ದು ಅದ್ರ ಬಗ್ಗೆ ಟಕ ಟಕ ಹೇಳಿ ಮುಗಿಸ್ಬಿಡ್ಬೇಕದು. ಮುಖ್ಯ ಹೇಳ್ಬೇಕಂತ ಯಾರ ಬಗ್ಗೆ ಅವ್ರ ಬಗ್ಗೆ. ಅದೆಲ್ಲ ಯಾತಕ್ಕೆ ಅಂದರೆ ಜನರು ಬರ್ಲಿಕ್ಕೆ ಒಂದು ವ್ಯವಸ್ಥೆ ಅಷ್ಟೇ. ಬಂದ ಮೇಲೆ ಅವ್ರನ್ನ ಏನು ಮಾಡಿಕೊಡೋದು ವಿತೌಟ್ ಮೆಸೇಜ್ ಹೋಗಬಾರ್ದು. ಅವ್ರು ಒಂದು ಗುಡ್ ಮೆಸೇಜಿಂದ ವಾಪಸ್ ಹೋಗ್ಬೇಕು. ಅದನ್ನ ಹೇಳಿದ ಬಿಟ್ಟು ಕೊತ್ತು ಏನು ಸ್ವೀಟ್ ಮಾಡಿದ್ರೆ ಕೇಳೋದಿಲ್ಲ. ಏನು ಸ್ವೀಟ್ ವಿಷಯ ಹೇಳಿದ್ರು ಏನು ಸ್ವೀಟ್ ವಿಷಯ ಹೇಳಿದ್ರು ಒಳ್ಳೆ ವಿಷಯ ಹೇಳಿದ್ರೆ ಕೇಳಿದರೆ ಇರಲೇ ಇಲ್ಲ ಪ್ರೋಗ್ರಾಮ್ ಐತಿಲ್ಲ ಅಂತ ಹೇಳಿ ನಡೀತಿರೋದು ಆ್ಯಕ್ಚುಲಿ ನಡೀತಿರೋದು ಹೇಳ್ತಿರೋದು ಏನ ಹಾ ಯಾಕೆ ಅವೆಲ್ಲ ಫಾಲೋಯರ್ಸು ಅನುಭವಿಸ್ಲೇಬೇಕಲ್ಲ. ರಾಜರು ಕೆಟ್ಟವ್ರು ಬಂದ್ರೆ ಹಿಂದೆ ಸಾಯ್ಬೇಕಲ್ಲ ಅವರೆಲ್ಲ. ಹೌದು ಮುಂದೆ ಸ್ವಲ್ಪ ಬೆಳೆಯೋದಿಲ್ವ ಆಮೇಲೆ. ವಂಶ ಅರ್ಲಿಲ್ಲ ವಂಶರು ಹುಟ್ಟಿದವ್ರನ್ನ ಅಂತ ಹೇಳಿದ್ದು. ವಂಶನಾಶ ಮಾಡಿದ್ರು ಅಂತ ಹೇಳಲಿಲ್ಲ. ವಂಶಜಾನ್ ಆ ವಂಶದಲ್ಲಿ ನಾಗವಂಶದಲ್ಲಿ ಬಂದಿದ್ದ ಆ ಫಾಲೋಯರ್ಸ್ ಅಂತ. ಸೈನ್ಯಕ್ಕೆ ಹೋದ್ರೆ ಮನುಷ್ಯತ್ವನ ಕೊಂದು ಹಾಕಿಲ್ಲ. ಬಂದಿದ್ದಾರೆ ಅಂತ ಹೇಳಿದ್ದೇನೀಗ ಕಟ್ಲಕ್ ಬಂದ್ರು ಅಲಾಂಗ್ ವಿತ್ ಅದು ಮರ್ತು ಬಿಟ್ಟಿದ್ರೆ ಕೇಳಲಿಲ್ಲ ಸರಿ ನೀವೀಗ. 8 ಸರ್ಪಗಳು ಅಲಾಂಗ್ ವಿತ್ ಬೆಟಾಲಿಯನ್ಸ್ ಬಂದಿತ್ತು. ಬೆಟಾಲಿಯನ್ ಹೋಯ್ತು ಸರಿಯಾಗಿ ಕೇಳಿಲ್ಲ. ಸರಿಯಾಗಿ ಕೇಳಿದ್ರೆ ಗೊತ್ತಾಗುತ್ತೆ. ಹೇಳಿದೆ ಇದಾಗಲೇ ಅಲ್ಲೇ ಇದೆ ನೋಡಿ. ತತ್ತಸ್ಯ ನೈಜ ಬಲಮ ಪ್ರತಿಮಂ ನಿರೀಕ್ಷ ಸರ್ವೇ ಕ್ಷಿತೀಶ ತನಯ. ತಾತ್ಪರ್ಯ ಪಾಠ ಹೇಳೋ ಇದೇ ಬಂದೆ ಪಾಠ ಹೇಳೋ ಅಭ್ಯಾಸ ಬಂದರೆ ಪ್ರವಚನ ಡೀಟೇಲ್ ಮಾಡೋ ಅಭ್ಯಾಸ ಇಲ್ಲೇ ಇಲ್ಲ. ಆಚಾರ್ಯ ಪ್ರವಚನ ಆಚಾರ್ಯ ಏನು ಬೇಕಾದ್ರೆ ಹೇಳಿ ಅಂದ್ಬಿಡ್ತಾರೋ ಅವ್ರು ಏನು ಬೇಕಾದ್ರೆ ಹೇಳಿ ಹೋಗ್ಬಿಡ್ತಾರೆ ಕಡೆಗೆ. ಏನು ಬೇಕಾದ್ರೆ ಹೇಳಿ ಅಲ್ಲ. ಪ್ರತಿ ವರ್ಷ ಮಠದಲ್ಲಿ ಸ್ಕೀಮ್ ಹಾಕ್ಬೇಕು ಅಂತ ಇವಿಷ್ಟು ರಿಪೀಟ್ ಆಗಬೇಕು. ಯಾಕಂದ್ರೆ ಹೊಸ ಒಂದ್ಸರ್ತಿ ವರ್ಷ ಕೇಳಿಬಿಟ್ರು ಪ್ರವಚನ ಅಂತ ತಿಳ್ಕೊಂಡು ಒಂದು ಕೋರ್ಸ್ ಮುಗಿದ ಲೆಕ್ಕ ಅವ್ರು ಎಷ್ಟು ವಿಷಯ ಕೇಳ್ಬಿಟ್ಟಿದ್ದೇವೆ ಎಲ್ಲ ಪ್ಲಾನ್ ಮಾಡಬೇಕು ಫಸ್ಟ್. ಹನ್ನೆರಡು ಏನೇನು ಪ್ರವಚನ ಮಾಡಿಸ್ಬೋದು ನಾವು ಯಾವ ವಿಷಯ ಕೊಡಬೇಕು ಅದೇ ವಿಷಯ ಮಾತಾಡಬೇಕು ಅವರು. ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಎಲ್ಲ ಚೇಂಜ್ ಮಾಡಿಬಿಟ್ಟು ಮತ್ತೆ ಹೊಸ ಬ್ಯಾಚ್ ಅದು ಇವ್ರು ಬಂದ್ರೆ ಹಳೆಯವರು ಬರಲೇಬೇಕಾದ್ರೆ ಹೊಸ ಬ್ಯಾಚ್ ಟೈಪ್. ಯಾಕೆ ಜ್ಞಾನ ಬಂದೇ ಬರುತ್ತಾ. ಏನೋ ಹೇಳೋದು ಏನೋ ಕೊಡೋದು ಯಾವಾಗಲೂ ಬರೋದು ಅವೆಲ್ಲ ಆಗಬಾರ್ದು. ವ್ಯವಸ್ಥೆ ಇಲ್ಲ. ಎಷ್ಟು ಅನುಕೂಲಗಳಿದೆ ನಮಗಿರಷ್ಟು ಪ್ಲಾಟ್ಫಾರ್ಮ್ ಯಾರಿಗೂ ಇಲ್ಲ ಹಾಗೆ ಹೇಳಬೇಕು ಅಂದ್ರೆ. ಯಾರಿಗೂ ಪಬ್ಲಿಕ್ ಪ್ಲಾಟ್ಫಾರ್ಮ್ ಯಾರಿಗೂ ಸಿಗೋದಿಲ್ಲ. ಎಷ್ಟು ಮಠಗಳಿವೆ ಗೊತ್ತೇನು ನಮ್ಗೆ. ಎಲ್ಲದರಲ್ಲೂ ಮಾಡ್ತಾ ಹೊಟ್ಬಿಟ್ರೆ ಉಳಿದವರು ಸರಿಯಾಗಿ ಮಾಡಿದ್ರೆ ಉಳಿದವರು ಬಂದು ಕೇಳ್ತಾರೆ ಗೊತ್ತಾಯ್ತಾ. ನಾನ್ ಬ್ರಾಹ್ಮಿನ್ಸ್ ಬೇಕಾಷ್ಟು ತುಂಬಾ ಇಂಟ್ರೆಸ್ಟ್ ಇದೆ ಅವರಿಗೆ. ಅವರೆಲ್ಲ ಪ್ರಿಜುಡಿಸ್ ಏನಿರೋದಿಲ್ಲ ಆರಾಮಾಗಿ ಕೇಳ್ತಾರೆ ಹೇಳಿತಾ. ಫಸ್ಟ್ ಕ್ಲಾಸ ಬಂದು ಕೇಳ್ತಾರೆ. ವ್ಯವಸ್ಥೆ ಮಾಡ್ಬೇಕು ಈ ಥರದ್ದು ಹಾಕಿ ಪ್ರೋಗ್ರಾಮ್. ಅಲ್ಲಿ ಹೋಗಿ ಕೇಳಿದ್ರು ಕೂಡ ಪ್ರೋಗ್ರಾಮ್ ಅನೌನ್ಸೇ ಮಾಡಿರೋದು. ಅಕಸ್ಮಾತ್ ಯಾರನ್ನ ಕೇಳಿದ್ರು ಅವ್ರನ್ನ ಕೇಳಿ ಅಂತಾರೆ. ಇವ್ರಿಗೆ ಇನ್ನೊಬ್ರು ಕೇಳಿ ಅಂತ ಅವ್ರನ್ನ ಅಲ್ಲಿ ಬೆರಿತೀವಿ ಆಮೇಲೆ ನೋಡಿ ಅಂತಾರೆ ಗೊತ್ತಾಯ್ತಾ. ಎಲ್ಲರೂ ನೋಡಿರೋದು ಗಂಡಾರಿ ನೋಡಿರೋ ಸಾಕೈತೆ ಬೆರಿತೀವಿ ನೋಡಿ ಅಂತ. ಇದು ಬರದಿಲ್ಲ ಅಂದ್ರೆ ಬರದ ಮೇಲೆ ನೋಡಿ ಒಂದ್ಸರಿ ನಾನೇ ಬರದೆ ಕುತ್ಕೊಂಡು ಬಂದಿಲ್ಲ ಅಂತ ಹೇಳಿ ಹೋಗಿ ಅಳಿಸ್ಬಿಟ್ರಿ ಅವ್ರು. ಯಾಕಂದ್ರೆ ನಾವು ಬರೀಬೇಕಾಗತ್ತೆ. ಇಷ್ಟು ಕೆಟ್ಟ ಜನ ಇದ್ದಾರೆ ನಮ್ಮಲ್ಲಿ ತಿಳಿತಾ. ಏನೇನೂ ಇಲ್ಲ ಅವ್ರಿಗೆ ಆಸಕ್ತಿ ಎಂಬುದು ಜಿಲ್. ಯಾರು ಬರೋದಿಲ್ಲ. 5 ಗಂಟೆ ಆಗಿದೆ ಹೋಗಿದ್ದೀನಿ ಎಲ್ಲೆಲ್ಲೂ ಅನೌನ್ಸ್ಮೆಂಟ್ ಇಲ್ಲ. ಪೇಪರಲ್ಲಿಲ್ಲ ಇದರಲ್ಲಿಲ್ಲ ಬೋರ್ಡಲ್ಲಿಲ್ಲ ಎಲ್ಲೆಲ್ಲೂ ಇಲ್ಲ. ನಮಗೆ ಆಯ್ತು ಜನ ಬರಬೇಕಂತ ಓಡಾಡ್ತಿದ್ದಾರೆ. ಅಲ್ರಿ ಬೈದು ಯಾರು ಬರ್ತಾರೆ ಏನು ವಿಷಯ ಏನು ಗೊತ್ತಾಗಬೇಕ ಬೇಡ ಅವರಿಗೆ ಅಂತ ಕೇಳಿದ್ರೆ ಇಲ್ಲ ನಾನೇ ಅಳಿಸಾಕ್ಬಿಟ್ಟು ಬರುತ್ತೆ. ಆಮೇಲೆ ಅಲ್ಲಿ ಹೋಗೇ ಇಲ್ಲ. ಆಮೇಲೆ ನಾವು ಆ ಜಾಗಕ್ಕೆ ಹೋಗಿಲ್ಲ. ಮತ್ತೆ ಇಷ್ಟು ಕೆಟ್ಟ ಥರ ಇದು ಏನು ಮಾಡೋಕ್ಕಾಗತ್ತೆ. ಇದು ಯಾಕೆ ಮಾಡ್ತೀರಿ ಪ್ರೋಗ್ರಾಮ್ ಆಗಿದೆ.
ಸರಿಯಾಗಿ ಹೇಗೆ ಪ್ರಿಪರೇಷನ್ ಕೊಡ್ತಾರೆ ಗೊತ್ತಾ? 10 ಜನ ಬರಲಿ ಇಂಪಾರ್ಟೆಂಟ್ ಅಲ್ಲ, ಪಬ್ಲಿಸಿಟಿಯಿಂದ ತುಂಬ ಜನ ಗೊತ್ತಾಗುತ್ತೆ, ಓ ನಡೀತಾ ಇದೆ, ದೇ ಸಮಥಿಂಗ್ ಗೋಯಿಂಗ್ ಆನ್. ಒಬ್ಬರಿಗೆ 10 ಸರ್ತಿ ನೋಡಿದ ಮೇಲೆ ಈ ಸರ್ತಾರ ಹೋಗೋಣ ಅನ್ಸುತ್ತೆ ಅವ್ರಿಗೆ. ಅದು ತರಬೇಕು ನಾವು ಬಲಾತ್ಕಾರ. ಪಾಪ ಸರ್ಕಾರದವ್ರು ಮನೆ ಮನೆಗೆ ಹೋಗಿ ಕರ್ಕೊಂಡ್ಬಿಡ್ತಾರೆ ಹುಡುಗರನ್ನ, ಸ್ಕೂಲಿಗೆ ಸೇರಿಸ್ಬೇಕು ಅಂತ ಮಾಡೋದಿಲ್ಲ, ಮುಂದೆ ಅವ್ರಿಗೆ ಬೆಲೆ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ಎಫರ್ಟ್ಸ್ ಇಲ್ಲ. ತತ್ತಸ್ಯ ನೈಜ ಬಲಮ ಪ್ರತಿಪಂ ನಿರೀಕ್ಷ. ಇವ್ರು ಒಂದು ವಿಷಯ ಗೊತ್ತಾಯ್ತು, ನೈಜ ಬಲಂ ಎಂಥ ಬಲ ಇದು? ಸಹಜವಾದ ಬಲ, ಇದು ಹೊರಗಿಂದ ಬಂದಿದ್ದಲ್ಲ ಅಂತ ಕನ್ಫರ್ಮ್ ಆಗ್ಬೇಕು. ಅವರಿಗೆಲ್ಲ ಯಾಕಿದ್ದ ಭ್ರಮೆ ಅಂದ್ರೆ ತಮ್ಮ ಬಲ ಎಲ್ಲ ಡೂಪ್ಲಿಕೇಟು, ಭೀಮಂದು ಹಾಗೆ ಅನ್ಕೊಂಡ್ಬಿಟ್ರು ಅಷ್ಟೇ ಅವರು. ಈಗ ಗೊತ್ತಾಯ್ತು ನಮ್ಮಂತೆ ಭೀಮನ ಬಲ ಅಲ್ಲ. ಎಂಥ ಬಲ ಇದು? ನಿಜ ಅಂದ್ರೆ ನ್ಯಾಚುರಲ್, ನೈಜ ಅಂದ್ರೆ ಸಹಜ, ಸಹಜವಾದ ಬಲ ಇದೆ. ಅಪ್ರತಿಮಂ, ಅಪ್ರತಿಮಂ ಇನ್ಕಂಪೇರಬಲ್. ಯಾರಿಗೆ? ಎಷ್ಟೋ ಶತ್ರು ನೋಡಿದ್ರು, ಅಂಥವ್ರೆಲ್ಲ ಇವರು ಭಾರಿ ಗ್ರೇಟ್ ಈತ. ನಿರೀಕ್ಷ ಸರ್ವೇ ಕ್ಷಿತೀಶತನಯಾ ಅಧಿಕಂ ವಿಷಯದು. ಮತ್ತೆ ದುಃಖಪಟ್ರು, ಯೋಗತಿಯನ್ನು ನಮ್ಮದು ಅಂತೇಳಿ. ನಿಶ್ವಾಸತೋ, ಎಂಥ ಹಾವುಗಳು ಗೊತ್ತಾವೋ? ನಿಶ್ವಾಸತೋ ದಶನಾದಪಿ ಭಸ್ಮ ಯೇಷಾಂ ಭೂಯಾಸುಹು ಏವ ಭುವನಾನಿ ಚ ತೇ ವೃಷಾಸನ್. ನೋಡಿ ಎಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಇದು. ನಿಶ್ವಾಸತಃ, ಆ ಉಸಿರು ಬಿಟ್ರೆ ಗೊತ್ತಾಯ್ತಾ? ದಶನಾಥ್, ಆ ಕಚ್ಚಿ ಬಿಟ್ರೆ, ಯೇಷಾಂ, ಯೇಷಾಂ ನಿಶ್ವಾಸತಃ, ಯೇಷಾಂ ದಶನಾಥಪಿ ಭುವನಾನಿ, ಭುವನಾನಿ ಮೂರು ಎಲ್ಲ ಲೋಕಗಳು ಕೂಡ ಭಸ್ಮ ಭೂಯಾಸು, ಸುಟ್ಟು ಬೂದಿ ಆಗ್ಬೇಕಂತ ಹಾವುಗಳು. ಗೊತ್ತಾಯ್ತಾ? ಹಾವುಗಳಿಟ್ರೆ ಸಾಯ್ತಾರೆ ಅಷ್ಟೇ. ಎಂಥ ವಿಷದ ಹಾವು ಅಂದರೆ ಬೆಂಕಿ ಹೆಚ್ಚು ಸುಡಬೇಕು ಅಂಥ ಭಯಂಕರ ಸರ್ಪಗಳು. ಅವೆಲ್ಲ ಏನಾದ್ರು ಈಗ ಮೃಷಾಸನ್ ಎಲ್ಲ ವೇಸ್ಟ್ ಆದ, ಎಲ್ಲ ವ್ಯರ್ಥ ಆಗಿಬಿಟ್ಟು. ಎಂಥ ಶಕ್ತಿ ಇರಬೇಕಿದ್ದ ಶಕ್ತಿ ಅನ್ಕೊಂಡ್ರು. ಭೂಯಾಸುರೇವ ಭುವನಾನಿ ಚ. ನೋಡಿ, ಭುವನಂ ಅಲ್ಲ, ಭುವನಾನಿ. ಭುವನಾನಿ ಲೋಕಗಳೇ ಸುಟ್ಟು ಹೋಗ್ಬೇಕು. ಒಂದ್ಸರ್ತಿ ಉಸಿರು ಬಿಟ್ರೆ, ಇಲ್ಲಿ ಬರ್ಬೇಕಾಗಿಲ್ಲ ಆಕ್ಚುಲಿ ಅವರು, ಇಲ್ಲಿ ಉಸಿರು ಬಿಟ್ರೆ ಆ ರೀತಿ ಬಿಡುತ್ತವ. ಅಂತ ಹೊತ್ತಿನಲ್ಲಿ ಡೈರೆಕ್ಟ್ ಅದು ಕಚ್ಚಿಸಿರು ಕೂಡ ಏನಾಗ್ಲಿಲ್ವಲ್ಲ, ಎಷ್ಟು ಬಲ ಇರಬೇಕಿತ್ತು ಅಂತ ಯೋಚನೆ ಮಾಡಿ. ಭುವನಾನಿ ಚ ತೇ ಮೃಷಾ ಆಸನ್ ದದ್ಭಿರ್ವಿದಸ್ಯ ನ ವಿಕಾರಮಮುಷ್ಯ ಕರ್ತುಂ ಶೇಕುರ್ಭುಜಂಗಮ ವರಾಹ ಅಪಿ ಸುಪ್ರಯತ್ನಾಃ ಕಸ್ಯಾಪಿ ನೇದೃಶ ಬಲಂ ಸುತಪೂರ್ವಮಾಸೀತ್ ದೃಷ್ಟಂ ಕಿಮು ಸ್ವತನಯೇಪಿ ಹಿರಣ್ಯಕಸ್ಯ. ಈಗ ಅವರು ಏನ ಭೀಷ್ಮರ ಜೊತೆ ಯುದ್ಧ ಆಗಿದೆ, ಭೀಷ್ಮರ ಯುದ್ಧ ಮಾಡಿದ್ದಾರೆ. ಕೃಷ್ಣ ಮೇಲೆ ಬೆಟಾಲಿಯನ್ಸ್ ಎಷ್ಟೋ ಹೋಗಿವೆ. ಜಡಹನ್ನ ಜೊತೆಗೆ ಹೋಗಿ ಬಂದವರು, ಸೋತ್ ಬಂದವರು ಇದ್ದಾರೆ ಕೃಷ್ಣನ ಮಿತ್ತ. ಅಂತ ವಿಷಯ ಗೊತ್ತಿಲ್ಲ ಅವರಿಗೆಲ್ಲ ಕೂಡ. ರಾಜತನಯಾಹ, ಅವ್ರ ಅಪ್ಪ ಸೋತಿದ್ದು ನೋಡಿದವರೆಲ್ಲ ಕೂಡ. ಆದರೆ ಅವರೆಲ್ಲರೂ ಕಂಪೇರ್ ಭೀಮಸೇನ ಅವರೆಲ್ಲರಿಗಿಂತ ಜಾಸ್ತಿ ಇದ್ದಾನೆ ಅಂತ ಗೊತ್ತಾಯ್ತು. ಅರ್ಥ ಆಯ್ತಾ? ಈಗ ಅಲ್ಲಿ ನಡೆದ ಬೇಕಾಷ್ಟು ಯುದ್ಧಗಳು ನಡೆದಿದೆ. ರಾಜರಲ್ಲಿ ಯುದ್ಧ ಹೊಸ್ತಲ್ಲ. ಯಾರು ರಾಜಕೀಯ ನಿತ್ಯ ಹೊಡೆದಾಡಿ ಸಾಯ್ತಿದ್ರಲ್ಲ ಭೀಮಸೇನ, ಹೊಡೆಸ್ಕೊಂಡು ಬಿಡಿಸಿ ಒಂದು ಪೆಟ್ಟು ಹಾಕ್ತಿದ್ದಿಲ್ಲ. ಅವರಲ್ಲಿ ಆಟ ನಡೀತಾನೆ ಇತ್ತಲ್ಲ. ಅವರೆಲ್ಲ ಸಣ್ಣ ಪುಟ್ಟವರೆಲ್ಲ ಎಲ್ಲ ಅವರು ಭಾರಿ ಜೋರಾಗಿದ್ದವರು. ತಮ್ಮಲ್ಲೇ ಇದ್ರು ಅಂತ ಕ್ಯಾಂಡಿಡೇಟ್ಸ್. ಅವ್ರು ಹೊಚ್ಕೊಂಡು ಸತ್ತಿದ್ದು, ಬೇಕಾಷ್ಟು ಏಟು ಬಿಡ್ತಿತ್ತಾಗಲೇ. ನೆನೆಸ್ಕೊಂಡ್ರು ಈತನ ಬಲ ಇನ್ಕಂಪೇರಬಲ್ ಅಂತ ಗೊತ್ತಾಯ್ತು. ಅಪ್ರತಿಮಂ ಅಪಿ ಸುಪ್ರಯತ್ನಾಃ ಕಶ್ಯಾಪಿ ರೇದೃಶ ಬಲಂ. ಅವ್ರು ಹೇಳ್ತಾರೆ, ದದ್ಭಿರ್ವಿದಶ್ಯದ ವಿಕಾರ ವಭುಷ್ಯ ಕರ್ತುಂ ಶೇಕುಹು ಭುಜಂಗಮ ವರಾಹ. ಭುಜಂಗಮ ವರಾಹ ಸರ್ಪಶ್ರೇಷ್ಠಗಳು, ದೊಡ್ಡ ದೊಡ್ಡ ಹಾವುಗಳು, ಏನು ಮಾಡ್ಲಿಕ್ಕಾಗಲೇ ಇಲ್ಲ. ಅಪಿ ಸುಪ್ರಯತ್ನಾಃ, ಹಾವು ಎಲ್ಲೋ ಹೋಗ್ತಿದ್ದ ಹಾವುಗಳಲ್ಲ, ಬೇರೆ ಕಚ್ಚಬೇಕು ಅಂತಾರೆ ಬಂದಿದೆ, ಮಂತ್ರ ಹಾಕಿದ್ದಾರೆ, ಭಾರಿ ಪ್ರಯತ್ನ ಪಟ್ಟಿವೆ, ಏನು ಮಾಡ್ಲಿಕ್ಕಾಗ್ಲಿಲ್ವಲ್ಲ. ಕಶ್ಯಾಪಿ ನೇದೃಶ ಬಲಂ, ಮುಳ್ಳಿರುತ್ತೆ, ಅದೇನು ಬಂದ ಬರುತ್ತೆ, ನಮ್ಮನ್ನು ಚುಚ್ಚೋದೆಲ್ಲ ಬಂದು ನಾವು ಹೋಗ್ತಾ ಕಾಲಿಡ್ತೇವೆ, ಚುಚ್ಚು ಬಿಡುತ್ತೆ ಹೊರಗಡೆ. ಉದ್ದೇಶ ಅವಕ್ಕಿಲ್ಲ. ಇಲ್ಲಿ ಹಾಗಲ್ಲ, ಇಂಟೆನ್ಷನ್ ಇದೆ ಕಚ್ಚಬೇಕು ಅಂತೇಳಿ. ಅಕಸ್ಮಾತ್ ಕಚ್ಚೋದು ಬೇರೆ, ಇಂಟೆನ್ಷನ್ ಸುಮ್ಮನೆ ಹೊಡಿತಾರೆ. ಎಲ್ಲ ಅವ್ರು ಯಾರಿಗೆ ಇಟ್ಬಿಡುತ್ತೆ ಬೇರೆ, ಅವ್ರಿಗೆ ಹೊಡಿತಾರೋ. ಏನಾಗುತ್ತಾಗ ಗುರಿ ಜೋರಿರುತ್ತೆ ಏಟಾಗ, ಅದೇನು ಆಗಲೇ ಇಲ್ವಲ್ಲ. ಸುಪ್ರಯತ್ನಾಃ ಕಶ್ಯಾಪಿ ನೇದೃಶ ಬಲಂ ಶ್ರುತಪೂರ್ವ ಆಸೀತ್. ಇಂಥ ಬಲ ಇರುತ್ತೆ ಅಂತ ನಾವು ಹಿಂದೆ ಕೇಳಿಕೊಂಡು ನೋಡಿಲ್ಲ ಅಲ್ಲ, ಕೇಳಿ ಕೂಡ ಕೇಳಿಲ್ಲ ಅಂತ ಹೇಳ್ತಾರೆ. ಯು ಡಾಟ್ ಹರ್ಡ್. ಮತ್ತು ಇಂಥ ದೊಡ್ಡ ವ್ಯಕ್ತಿ ಬಗ್ಗೆ ನಾವು ಕೇಳಿಯೇ ಇಲ್ಲ. ಆಸೀತ್ ದೃಷ್ಟಂ ಕಿಬುಸ್ವ, ಇದು ನೋಡೋದೆಲ್ಲಿ ಸಾಧ್ಯ ಇದೆ? ಇಂಥ ಬಲಿಷ್ಠ ವ್ಯಕ್ತಿ ಇರೋದು ನಾವು ಕೇಳೇ ಇಲ್ಲ ಅಂತ ಬೇರೆ ನೋಡೋದಕ್ಕೆ ಎಲ್ಲಿ ಸಾಧ್ಯ ಇದೆ? ತನಯೇಪಿ ಹಿರಣ್ಯಕಶ್ಯ. ಆಗೋದು ಎಕ್ಸಾಂಪಲ್ ಬಂತು. ಹಿರಣ್ಯಕಶ್ಯ ತನಯ ಪ್ರಹ್ಲಾದ ಇದ್ದಾರಲ್ಲ, ಅದಕ್ಕೆ ಹೀಗೆ ಆಗಿತ್ತಲ್ಲ ಅಂದರೆ ಉತ್ತರ ಕೊಡ್ತಾರೆ. ಅದು ನಾಳೆ ಪಾಠ ಇರೋದಿಲ್ಲ. ನಾಡಿದ್ದು ಪಾಠ ಇರುತ್ತೆ. ನಾಡಿದ್ದು ಬಾಮೂರು, ನಾಳೆ ಊರಲ್ಲಿ ಇರೋದಿಲ್ಲ, ಅದ್ರಲ್ಲಿ ಪಾಠ ಇರೋದಿಲ್ಲ. ಏನ
ಕಂಪೇರ್ ಮಾಡ್ತಾರೆ. ಯಾತಕ್ಕೆ ಅಂದ್ರೆ ಪ್ರಹ್ಲಾದರ ಮೇಲೆ ತುಂಬಾ ಪ್ರಯತ್ನ ಯಾರು ಮಾಡಿದ್ದು? ಅವ್ರ ಅಪ್ಪನೇ ಮಾಡಿದ್ದ. ಆನೆ ಕಾಲಿ ತುಳಿಸಿದ್ದ, ವಿಷ ಹಾಕ್ಸಿದ್ದ, ಎಲ್ಲ ಪ್ರಯತ್ನ ಮಾಡಿದ್ದ. ನೆಕ್ಸ್ಟ್ ಇನ್ಸಿಡೆಂಟ್ ಸಿಮಿಲರ್ ಇದು ಒಂದೇ. ಇನ್ಯಾರು ಇಷ್ಟು ಪ್ರಯತ್ನ ಮಾಡಿಲ್ಲ, ಒಂದೆರಡು ಪ್ರಯತ್ನಕ್ಕೆ ಹೋಗ್ಬಿಟ್ಟಿರ್ತಾವ್ರಲ್ಲ. ಸಿಮಿಲರ್ ಇರೋದ್ರಿಂದ ಯಾರು ಗ್ರೇಟ್ ಅಂತ ಪ್ರಶ್ನೆ ಬಂತೀಗ. ಇಬ್ರು ಕಂಪೇರ್ ಮಾಡ್ಬೇಕೀಗ. ಪ್ರಹ್ಲಾದರಿಗೂ ಹೀಗೆ ಆಯ್ತು, ಭೀಮರಿಗೂ ಹೀಗೆ ಆಯ್ತು. ಅದ್ಮೇಲೆ ಇಬ್ರು ಈಕ್ವಲ್ಲ, ಅಥವಾ ಪ್ರಹ್ಲಾದ ಗ್ರೇಟಾ ಅಥವಾ ಭೀಮ ಗ್ರೇಟಾ, ಅದು ವಿಮರ್ಶೆ ಮಾಡ್ತಾರೆ ಆಚಾರ್ಯ. ನಾಳೆ ಅದು ನೋಡೋಣ, ನಾಡಿದ್ದು ಬರುತ್ತದ ಯಾವ್ದು ಹೇಳ್ತಾರೆ ಏನಂತ ಹೇಳಿ ಎಲ್ಲ ಹೇಳ್ತಾರೆ. ಅದು ಏನೇನಾಯ್ತು ಅಂತೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ, ಎಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ಭಾಳ ಇದೆಲ್ಲ ಆಚಾರ್ಯ ತತ್ವಪುಸ್ತಕದಲ್ಲಿ ಬರೆದಿಲ್ಲ, ಇಲ್ಲಿ ಬರೆದಿದ್ದಾರೆ ಭಾಗವತಲ್ಲಿ. ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ರೆ ಭಾಗವತ ಕರೆಕ್ಟಾಗಿ ಅರ್ಥ ಆಗುತ್ತೆ. ಹೇಳಿ. ಯಾವ್ದ? ಹೌದು ಹೌದು. ಹೌದು ಹೌದು ಹೌದು. ಕುಡಿಲಿಲ್ಲ, ಬೇಕಿದ್ದಿಲ್ಲ ಅವ್ರಿಗೆ, ಬೇಕಿರಲಿಲ್ಲ. ಇವ್ರಿಗೆ ಬೇಕಿತ್ತು ಅಷ್ಟೇ. ವ್ಯಾಕ್ಸಿನ್ ಎಲ್ಲರೂ ಹಾಕ್ಸೋಬೇಕಾಗಿಲ್ಲ. ಯಾರು ಹಾಕ್ಸೋತಾರ ಸಾಮಾನ್ಯ? ಆ ರಿಸ್ಕ್ ಇರೋರು ಗೊತ್ತಾ. ಕೆಲವೆಲ್ಲ ಮೊದಲೇ ವ್ಯಾಕ್ಸಿನ್ ಕೊಟ್ರೆ ಕೆಲವರಿಗೆ, ಯಾಕಂದ್ರೆ ಡೈಲಿ ಕಾಂಟ್ಯಾಕ್ಟ್ ಬರ್ತಾರೆ ಅಂತೇಳಿ. ಅವ್ರಿಗೆ ಗರುಡ ಏನು ಮಾಡ್ತಾನೆ? ಗರುಡ ಇದು ತೊಗೊಂಡ್ರು ಹೊಡೆದ್ರೆ ಏನಾಗ ಅಮೃತ ಕುಡ್ದಿಲ್ಲ ಗರುಡ. ವಜ್ರಾತ್ರ ಹೊಡೆದ್ರೆ ಏನೂ ಆಗೋದೇ ಇಲ್ಲ. ಅದಕ್ಕೆ ಗೌರವ ಕೊಳ್ಳಕ್ಕೆ ಬಿಡ್ತೇನೆ, ನನಗೇನು ಬೇಕಾಗಿದೆ ಅಂತ ಹೇಳ್ತಾ. ಅದು ಬೇಕಿಲ್ಲ. ವಾಯುದೇವರಿಗೆ ಅಮೃತ, ಅವರೇ ಅಮೃತ ಸ್ವರೂಪರು. ಯಾಕೆ ವಿಷ ಕೊಡೋದು, ಡೈರೆಕ್ಟ್ ಕೊಡೋದು ಏನೂ ಆಗಲಿಲ್ಲ, ಅದನ್ನು ಬೇಕಿಲ್ಲ. ದೇವ್ರ ಪ್ರಶ್ನೆ ಅಂತೂ ಇಲ್ಲೇ ಇಲ್ಲ. ಇವು ಈ ರೀತಿ ಮಾಡಿಲ್ಲ ಪುಣ್ಯಕ್ಕೆ. ದೇವ್ರಿಗೆ ನೈವೇದ್ಯ ಮಾಡಿ ಕೊಡ್ಬೇಕಾದ್ದರಿಂದ ದೇವ್ರಿಗೆ ಕೊಟ್ಟರು ಅಂತಿಲ್ಲ, ಅದೂ ಇಲ್ಲ. ದೇವರೇ ತಂದು ಕೊಡ್ತಿದ್ದ ಪ್ರಸಾದನೇ ಅದು. ಪ್ರಶ್ನೆ ಮಾಡೋದು, ಅಮೃತ ನೈವೇದ್ಯ ಮಾಡಿದಾರೆ ಅಂತ ಕೇಳಿದ್ರೆ ಏನು ಹೇಳ್ಬೇಕು ಅದಕ್ಕೀಗ? ಪರಮಾತ್ಮ ತಾನು ಕೈಯಿಂದ ಕೊಡ್ತಾರೆ, ಏನರ್ಥ ಅದೀಗ? ಪ್ರಸಾದ ಅಂತಾನೆ ಅರ್ಥ, ಮತ್ತೆ ನೈವೇದ್ಯ ಬೇಕಿಲ್ಲ. ಏನ ಹೌದು, ಅದೇ ಅಲ್ಲ ಬೇಕಾಗಿದ್ದು. ಪ್ರಾಬ್ಲಮ್ ಇದ್ದು ಇದ್ರಾಗೆ ತಾನೇ ಇದ್ದಿದ್ದೀಗ. ಇದ್ದರಿಗೆ ದೇವತೆಗೆ ಉಳಿದವ್ರು ಎಲ್ಲರೂ ಬಂತು, ದೇವತೆಗೆ ಉಳಿದವ್ರು ಸಿಗ್ಲಿಲ್ಲ. ಬೇಲಿಯವ್ರಿಗೆ ಬೇಕಿಲ್ಲ, ಅವ್ರ ಫಾಲೋವರ್ಸ್ ಬೇಕಿತ್ತು, ಸಿಕ್ ಕಲಿ ಇದು ಬಂದ್ಬಿಡ್ತಾವ. ಕಾಂಟ್ಯಾಕ್ಟ್ ಬಂದ್ರೆ ಶಕ್ತಿ ಹೋಗ್ಬಿಡ್ತಾಗ. ಅದೇ ಎಷ್ಟೇ ಶಕ್ತಿ ಇದ್ರೂ ಕೂಡ ದುಷ್ಟರ ಸಂಘದಿಂದ ಹೋಗ್ಬಿಡುತ್ತ. ವಿರೋಧ ಕಡೆ ಸೇರಿದ್ದ ಮೈನಸ್ ಪಾಯಿಂಟ್ ಆಯ್ತು. ಮಾರಲ್ ಕಾಲೇಜ್ ಹೋಗ್ಬಿಡುತ್ತಾವ ಫಸ್ಟ್ ಅಲ್ಲಿ.